ನಮನಗಳನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಈ ಉಪನ್ಯಾಸದ ಪ್ರಾರಂಭದಲ್ಲಿ ನಾನು ಒಂದು ಶ್ಲೋಕವನ್ನ ಹೇಳಿ ಯಾರಿಗೆ ನಮನಗಳನ್ನ ತಲುಪಿಸಬೇಕು ಅವರೆಲ್ಲರಿಗೂ ನಮನಗಳನ್ನ ತಲುಪಿಸಿ ನಂತರ ಉಪನ್ಯಾಸದ ವಿಷಯಕ್ಕೆ ಬರೋಣ. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲಾ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಆನ್ಲೈನ್ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟು ಜಿಡು ಕೃಷ್ಣಮೂರ್ತಿಯವರ ಅಂತಿಮ ಉಪನ್ಯಾಸಗಳ ಒಂದು ವಿವರಣೆಯನ್ನ ನಾನು ಸರಣಿಯಲ್ಲಿ ನಿಮ್ಗೆ ನೀಡ್ತಾ ಇದ್ದೀನೋ ಆ ಸರಣಿಯನ್ನ ಮುಂದುವರಿಸಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ KTF ನ ಎಲ್ಲ ಪದಾಧಿಕಾರಿಗಳಿಗೂ ನಾನು ನನ್ನ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಜಿಡು ಕೃಷ್ಣಮೂರ್ತಿಯವರು ಕ್ರಿಸ್ತಶಕ 1985ರಲ್ಲಿ ಕೊನೆಯ ಬಾರಿ ಭಾರತ ದೇಶಕ್ಕೆ ಬಂದರು. ಅವರ ಮಾತೃಭೂಮಿ ಭಾರತ. ಅವರಿಗೆ ಇಳಿ ವಯಸ್ಸಾಗಿತ್ತು, ಹೆಚ್ಚು ಕಡಿಮೆ 91 ವರ್ಷ ವಯಸ್ಸು ಅವರಿಗೆ. ಅಕ್ಟೋಬರ್ ಕೊನೆಯ ವಾರ 1985 ಅಕ್ಟೋಬರ್ ತಿಂಗಳಿನ ಕೊನೆಯ ವಾರ ವಾರಣಾಸಿಗೆ ಬಂದಿಳಿದ್ರು. ಅಂದ್ರೆ ದೆಹಲಿಗೆ ಬಂದ್ರು, ಅಲ್ಲಿಂದ ವಾರಣಾಸಿಯನ್ನು ತಲುಪಿದ್ರು. ವಾರಣಾಸಿಯ ರಾಜಘಾಟ್ನಲ್ಲಿ 1 ತಿಂಗಳಿಗಿಂತ ಹೆಚ್ಚು ಕಾಲ ಉಳ್ಕೊಂಡ್ರು. ನಂತರ ಅವರು ಮದನಪಲ್ಲಿಯ ರಿಷಿ ವ್ಯಾಲಿಗೆ ಬರ್ತಾರೆ. ಮದನಪಲ್ಲಿಯ ರಿಷಿ ವ್ಯಾಲಿಯನ್ನ ಸಂದರ್ಶಿಸಿದ ನಂತರ ಅಲ್ಲಿ ಹಲವು ದಿನಗಳ ಕಾಲ ಉಳಿದುಕೊಂಡ ನಂತರ ಚೆನ್ನೈನಲ್ಲಿರುವ ಅವರ ವಸಂತ ವಿಹಾರ್ಗೆ ಹೋಗ್ತಾರೆ. ವಸಂತ ವಿಹಾರ್ನಲ್ಲಿ ಕೆಲವು ದಿನಗಳ ಕಾಲ ಇದ್ದು ನಂತರ ಅಮೆರಿಕ ದೇಶಕ್ಕೆ ಪ್ರಯಾಣ ಮಾಡ್ತಾರೆ. ಈ ಕೊನೆಯ ಒಂದು ಭಾರತದ ಭೇಟಿಯಲ್ಲಿ ಅವರು ವಾರಣಾಸಿಯಲ್ಲೂ ಉಪನ್ಯಾಸಗಳನ್ನು ಕೊಟ್ಟರು. ಮದನಪಲ್ಲಿಯಲ್ಲಿ ಸಹ ಕೆಲವು ಉಪನ್ಯಾಸಗಳನ್ನು ನೀಡಿದ್ರು. ಕೊನೆಗೆ ಚೆನ್ನೈನ ವಸಂತ ವಿಹಾರ್ನಲ್ಲಿ ಸಹ ಹಲವು ಉಪನ್ಯಾಸಗಳನ್ನು ಕೊಟ್ಟರು. ನಾನು ಈ ಹಿಂದೆ ಅವರು ನವೆಂಬರ್ 18 ಮತ್ತು ನವೆಂಬರ್ 19ನೆಯ ತಾರೀಕು 1985ನೇ ಇಸವಿ ವಾರಣಾಸಿಯಲ್ಲಿ ನೀಡಿದ 2 ಉಪನ್ಯಾಸಗಳನ್ನ ವಿವರಣಾತ್ಮಕವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕಳೆದ ಒಂದು ತರಗತಿಯಲ್ಲಿ 22 ನವೆಂಬರ್ 1985ನೇ ಇಸವಿ ಅವರು ನೀಡಿದಂತಹ ಒಂದು ಸಾರ್ವಜನಿಕ ಉಪನ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಸ್ವಲ್ಪ ಮಟ್ಟಿಗೆ
ಆ ಉಪನ್ಯಾಸದ ವಿಚಾರಗಳನ್ನ ನಾವು ಪರಿಶೀಲಿಸಿದ್ವಿ. ಅವರು ಆ ಉಪನ್ಯಾಸವನ್ನ ಮಾಡುವಾಗ ಒಂದು ಹಂತದಲ್ಲಿ ಶ್ರೋತೃಗಳಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಕಲಿಕೆ ಎಂದರೇನು? ವಾಟ್ ಇಸ್ ಲರ್ನಿಂಗ್? ಎಂದಾದ್ರೂ ನೀವು ಕಲಿಕೆ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನಡೆಸಿದ್ದೀರಾ? ಕಲಿಯುವುದು ಎಂದರೇನು ಅನ್ನೋ ಪ್ರಶ್ನೆನ ಬಹಳ ಗಂಭೀರವಾಗಿ ಹೊಂದಿರ್ತಾರೆ. ನೋಡಿ, ಕೃಷ್ಣಮೂರ್ತಿಗಳು ಎಂದೂ ಎತ್ತರದ ವಿಚಾರಗಳನ್ನ ಮಾತನಾಡ್ತಿರ್ಲಿಲ್ಲ. ಪರಮಾತ್ಮ, ಬ್ರಹ್ಮವಿದ್ಯೆ, ಆತ್ಮ, ಆತ್ಮ ಸಾಕ್ಷಾತ್ಕಾರ ಇಂಥ ವಿಷಯಗಳನ್ನ ಅವರು ಎಂದೂ ತಮ್ಮ ಉಪನ್ಯಾಸಗಳಲ್ಲಿ ಪರಿಗಣಿಸುತ್ತಿರಲಿಲ್ಲ. ಅವರು ಸಾಮಾನ್ಯವಾದಂತಹ ಕೆಲವು ವಿಚಾರಗಳನ್ನೇ ತೆಗೆದುಕೊಳ್ತಿದ್ರು. ಭಯ ಅಂದ್ರೆ ಏನು? ಕ್ರೌರ್ಯ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ಏನು? ಕಲಿಕೆ ಅಂದ್ರೆ ಏನು? ಆತಂಕ ಅಂದ್ರೆ ಏನು? ಹ್ಯಾಪಿನೆಸ್, ಸಂತೋಷ ಅಂದ್ರೆ ಏನು? ಕಾಲ ಅಂದ್ರೆ ಏನು? ಕಾಲಾತೀತ ಸ್ಥಿತಿ ಅಂದ್ರೆ ಏನು? ಇಂತಹ ಕೆಲವು ಸರಳವಾದ ಪ್ರತಿನಿತ್ಯ ಜೀವನದಲ್ಲಿ ಬಹುಮುಖ್ಯವಾದ ನಮ್ಮ ಅನುಷ್ಠಾನಕ್ಕೆ ನಿತ್ಯ ಜೀವನದಲ್ಲಿ ಅಗತ್ಯವಾದ ವಿಚಾರಗಳನ್ನ ಶ್ರೋತೃಗಳ ಜೊತೆ ಕುಳಿತು ಚರ್ಚೆ ಮಾಡ್ತಿದ್ರು. ಅವರ ವಿಧಾನವೇ ಒಂದು ವಿಶಿಷ್ಟ ವಿಧಾನ. ಅದು ಪ್ರಶ್ನೆಗಳನ್ನ ಕೇಳೋದು, ಆ ಪ್ರಶ್ನೆಗಳನ್ನ ಕೇಳಿದ ನಂತರ ಅದರ ಬಗ್ಗೆ ಒಂದು ಎನ್ಕ್ವೈರಿ ಅಂತಂದ್ರೆ ಒಂದು ಪರಿಶೀಲನೆಯನ್ನ ನಡೆಸೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಳಿತುಕೊಂಡು ಚರ್ಚೆಯನ್ನ ಮಾಡೋದು. ಒಂದು ಪ್ರಶ್ನೆಯ ನಂತರ ಮತ್ತೊಂದು, ಅದರ ನಂತರ ಮತ್ತೊಂದು, ಅದರ ನಂತರ ಮತ್ತೊಂದು, ಹೀಗೆ ಸರಣಿ ಪ್ರಶ್ನೆಗಳನ್ನ ಕೇಳ್ತಾ ಆ ಪ್ರಶ್ನೆಗಳಿಗೆ ಬೇಕಾದಂತಹ ಉತ್ತರಗಳನ್ನ ನಮ್ಮಿಂದಲೇ ಪರಿಶೀಲಿಸಿ, ಗಮನಿಸಿ, ಪಡೆಯುತ್ತಾ ಅಥವಾ ನಾವೇ ಅದನ್ನ ಸಂಶೋಧನೆ ಮಾಡುವಂತೆ ಪ್ರೇರೇಪಿಸುತ್ತಾ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನ. ಈಗ ಈ 22ನೇ ತಾರೀಕು ನವೆಂಬರ್ ಅವರು ಕೊಟ್ಟಂತಹ ಒಂದು ಉಪನ್ಯಾಸ ವಾರಣಾಸಿಯಲ್ಲಿ ಕಲಿಕೆ ಅನ್ನೋ ವಿಷಯವನ್ನ ತಗೊಂಡಿದ್ದಾರೆ. ಕಲಿಕೆ ಅಂತ ಅಂದ್ರೆ ಏನು? ಈ ವಿಷಯದ ಬಗ್ಗೆ ನಾವು ಚಿಂತನೆಯನ್ನು ಸಾಮಾನ್ಯವಾಗಿ ನಡೆಸೇ ಇರೋದಿಲ್ಲ. ಎಷ್ಟೋ ವಿಷಯಗಳನ್ನ ತಿಳಿದೇನೋ ನಾವು ಜೀವನದಲ್ಲಿ ಕಲಿತಾ ಇರ್ತೀವಿ. ಜೀವನ ಇರೋದೇ ಕಲಿಯಲಿಕ್ಕೆ. ಲೈಫ್ ಇಸ್ ಫಾರ್ ಲರ್ನಿಂಗ್ ಅಂಡ್ ವಿ ಕೀಪ್ ಲರ್ನಿಂಗ್ ಕಾನ್ಶಿಯಸ್ಲಿ, ಅನ್ಕಾನ್ಶಿಯಸ್ಲಿ. ಆದ್ರೆ ಆ ಲರ್ನಿಂಗ್ ಅಂದ್ರೆ ಏನು, ಕಲಿಕೆ ಅಂದ್ರೆ ಏನು ಅನ್ನುವಂತಹ ವಿಚಾರವನ್ನ ನಾವೆಂದೂ ಗಂಭೀರವಾಗಿ ತೆಗೆದುಕೊಂಡೇ ಇರೋದಿಲ್ಲ. ಅವರು ಈ ಕಲಿಕೆಯ ಬಗ್ಗೆ ಮಾತನಾಡ್ತಾ ಏನಂತ ಹೇಳ್ತಾರೆ ಅಂದ್ರೆ, ನೋಡಿ, ಕಲಿಕೆ ನಮ್ಮ ಮೆದುಳಿಗೆ ಸಂಬಂಧಪಟ್ಟಿರುತ್ತೆ. ಮೆದುಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ಹೊಸ ವಿಚಾರವನ್ನೋ, ವಿಷಯವನ್ನೋ, ಕೌಶಲ್ಯವನ್ನೋ ನಾವು ಕಲಿತಿದೀವಿ ಅಂತ ಅಂದ್ರೆ ಏನ್ ಮಾಡುತ್ತೆ ಮೆದುಳು? ಅದು ಪ್ರತಿಯೊಂದನ್ನು ದಾಖಲಿಸುತ್ತದೆ. ದಾಖಲಿಸುವುದು ಅಂತಂದ್ರೆ ರೆಕಾರ್ಡ್ ಮಾಡ್ತಾ ಇರುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ನಾವು ಮಲಗೋ ತನಕ ನೋಡಿದ್ದನ್ನೆಲ್ಲ, ಕೇಳಿದ್ದನ್ನೆಲ್ಲ
ಸ್ಪರ್ಶಿಸಿದ್ದನ್ನೆಲ್ಲ, ನಮ್ಮ ಇಂದ್ರಿಯಗಳಿಂದ ಏನೇನೋ ನಮ್ಮ ಮೆದುಳಿಗೆ ತಲುಪುತ್ತೋ ಅದನ್ನೆಲ್ಲ ದಾಖಲಿಸುತ್ತಾ, ಅಂದ್ರೆ ರೆಕಾರ್ಡಿಂಗ್, ಡಾಕ್ಯುಮೆಂಟಿಂಗ್, ದಾಖಲಿಸ್ತಾ ಇರುತ್ತೆ. ನೋಡಿ, ನಿಮಗೆ ಘಾಸಿ ಆದಾಗ ಅದು ದಾಖಲಿಸಲ್ಪಡುತ್ತದೆ. ಅವ್ರು ಹೇಳ್ತಾರೆ, ನಿಮಗೇನೋ ಘಾಸಿ ಆಯ್ತು, ಗಾಯವಾಯ್ತು, ನೋವುಂಟಾಯ್ತು, ಮಾನಸಿಕವೋ ಶಾರೀರಿಕವೋ, ತಕ್ಷಣ ಅದನ್ನ ಮೆದುಳು ಏನ್ ಮಾಡುತ್ತೆ? ಡಾಕ್ಯುಮೆಂಟ್ ಮಾಡುತ್ತೆ, ರೆಕಾರ್ಡ್ ಮಾಡುತ್ತೆ. ಯಾಕೆ ಮೆದುಳು ಪ್ರತಿಯೊಂದನ್ನು ರೆಕಾರ್ಡ್ ಮಾಡಲೇಬೇಕು? ರೆಕಾರ್ಡ್ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ವಾ ಮೆದುಳಿಗೆ? ಆಲೋಚನೆ ಮಾಡಿ, ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ಬೇಕಾ? ಒಂದೊಂದ್ಸಲಿ ಏನಾಗತ್ತೆ ಅಂದ್ರೆ, ಅದು ರೆಕಾರ್ಡ್ ಮಾಡಲಿಲ್ಲ ಅಂತ ಅಂದ್ರೆ ಎಷ್ಟೋ ವಿಷಯಗಳು ನಮ್ ನೆನಪಿಗೆ ಬರೋದೇ ಇಲ್ಲ. ಯಾವಾಗ ನೆನಪಿಗೆ ಬರೋದಿಲ್ವೋ ಅದು ನಿತ್ಯ ಜೀವನದಲ್ಲೇ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಗಮನಿಸಿ, ನೀವು ಪೆನ್ ಎಲ್ಲೋ ಇಟ್ರಿ ಮರ್ತ್ ಹೋದ್ರಿ, ಕನ್ನಡಕ ಎಲ್ಲೋ ಇಟ್ರಿ ಮರ್ತ್ ಹೋದ್ರಿ, ಬೆಳಿಗ್ಗೆ ತಿಂಡಿ ತಿಂದ್ರ ಇಲ್ವಾ ಮರ್ತ್ ಹೋದ್ರಿ, ಆಫೀಸಲ್ಲಿ ಯಾವುದೋ ಒಂದು ಫೈಲ್ಗೆ ಸೈನ್ ಮಾಡ್ಬೇಕು ಮರ್ತ್ ಹೋದ್ರಿ, ನೀವು ಬಸ್ ಹತ್ಬೇಕು, ಬಸ್ ನಂಬರ್ ಮರ್ತ್ ಹೋದ್ರಿ. ಹಿಂಗಾದ್ರೆ ಜೀವನ ಎಷ್ಟು ಕಷ್ಟ ಆಗತ್ತೆ. ಮರೆಗುಳಿ ಅಂತ ಅಂದ್ಬಿಡ್ತೀವಿ. ದಾಖಲಿಸದೆ ಹೋದ್ರೆ ಅದು ನೆನಪಿನ ಭಂಡಾರಕ್ಕೆ ಹೋಗಲ್ಲ. ನೆನಪಿನ ಭಂಡಾರಕ್ಕೆ ಅಥವಾ ಸ್ಮರಣೆಯಲ್ಲಿ ಅದು ನಿಲ್ಲಿಲ್ಲ ಅಂತಂದ್ರೆ ನಮ್ಗೆ ಅದು ಜ್ಞಾಪಕ ಬರೋದಿಲ್ಲ. ನಮ್ಗೆ ಅತ್ಯಗತ್ಯವಾಗಿ ಅದು ಬೇಕಾದಾಗ ಜ್ಞಾಪಕ ಬರಲಿಲ್ಲ ಅಂದ್ರೆ ನಮಗೆ ಸಮಸ್ಯೆಗಳು ಉಂಟಾಗತ್ತೆ, ಕೆಲವು ಬಾರಿ ಮುಜುಗರವೂ ಉಂಟಾಗತ್ತೆ, ಗೊಂದಲ ಉಂಟಾಗತ್ತೆ ಅಲ್ವಾ? ಹಾಗಾದ್ರೆ ಮೆದುಳು ರೆಕಾರ್ಡ್ ಮಾಡಬೇಕು. ಅಂದರೆ ಮೆದುಳು ರೆಕಾರ್ಡ್ ಮಾಡುತ್ತೆ. ಕೆಲವು ಬಾರಿ ಅಪರೂಪಕ್ಕೆ ಮೆದುಳು ತಿರಸ್ಕರಿಸುತ್ತದೆ ಅಥವಾ ವಿಸರ್ಜಿಸುತ್ತದೆ. ಕೆಲವು ನೆನಪುಗಳನ್ನ ನಾವು ತಿರಸ್ಕರಿಸಿ ವಿಸರ್ಜಿಸಿ ಬಿಡ್ತೇವೆ. ಯಾವುದೋ ಆಘಾತದ ವಿಷಯ ನಮಗೆ ಅದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಆಗ ಮೆದುಳು ಏನ್ ಮಾಡುತ್ತೆ? ಅದರಲ್ಲೊಂದು CPU ಇದೆ. CPU ಅಂತಂದ್ರೆ ಅದು ಪ್ರೊಸೆಸಿಂಗ್ ಯೂನಿಟ್. ಆ CPU ಇದೆಯಲ್ಲ, ಅದೇನ್ ಮಾಡುತ್ತೆ ಅಂತಂದ್ರೆ ಅದನ್ನ ತೆಗೆದು ಕಂಪ್ಲೀಟ್ಲಿ ಡಿಲೀಟ್ ಮಾಡಿಬಿಡುತ್ತೆ. ಒಳ್ಳೇದು. ಅಂತಹ ಆಘಾತಕಾರವಾದಂತಹ ಕೆಲವು ವಿಷಯಗಳು ನಮ್ಮ ನೆನಪಿಗೆ ಬರದೇ ಇರಲಿ, ನಮಗದರಿಂದ ಆತಂಕ, ದುಗುಡ, ನೋವು, ತೊಂದರೆ, ಭಯ, ಹೆದರಿಕೆ, ಅಂಜಿಕೆ ಆಗದೆ ಇರಲಿ ಅಂತ ಮೆದುಳು ತಾನೇ ನಿರ್ಧಾರ ಮಾಡಿ ಕೆಲವು ಮಾಹಿತಿಗಳನ್ನ ತಿರಸ್ಕರಿಸುತ್ತೆ. ಅದು ಬಹಳ ಒಳ್ಳೇದು. ಗಮನಿಸಿ ನೋಡಿ, ನೀವು ಕಾರಲ್ಲಿ ಹೋಗುವಾಗ ಅಪಘಾತ ಆಯ್ತು, ಅದನ್ನ ತಕ್ಷಣ ಮೆದುಳು ದಾಖಲೆ ಮಾಡ್ತು. ಏಕೆಂದರೆ ನಿಮಗೆ ಪೆಟ್ಟು ಬಿದ್ದು ನೋವಾಗಿರಬಹುದು, ಕಾರು ಜಖಮ್ ಆಗಿರಬಹುದು. ಮೆದುಳಿಗೆ ಪ್ರತಿಯೊಂದನ್ನು ದಾಖಲಿಸುವುದೇ ಅಲ್ಲ, ಜತನದಿಂದ ಕಾಪಾಡುವುದು ಸಹ ಗೊತ್ತು. ಹಾಗಾದ್ರೆ ಅದನ್ನ ಮೆದುಳು ದಾಖಲಿಸಬೇಕಾಗಿತ್ತ ಅಂತ ಕೇಳ್ತಾ ಅವ್ರು ಹೇಳ್ತಾರೆ, ನಾವು ಮತ್ತೆ ಕೇಳ್ತಾ ಇದ್ದೇವೆ. ಅಂದ್ರೆ ಅವರು ಉಪನ್ಯಾಸಕರು ಜಿಡು ಕೃಷ್ಣಮೂರ್ತಿಗಳು, ನಾನು ಮತ್ತೆ ಕೇಳ್ತಾ ಇದ್ದೇನೆ, ಪ್ರತಿಯೊಂದನ್ನು ಅದು ದಾಖಲಿಸಬೇಕಾ? ಅದರ ಅಗತ್ಯವಿದೆಯಾ? ಅಥವಾ ಯಾವುದು ಅವಶ್ಯಕವೋ ಅದನ್ನು ದಾಖಲಿಸಿ ಉಳಿದದ್ದನ್ನು ತಿರಸ್ಕರಿಸಬಹುದಾ? ಈ ಪ್ರಶ್ನೆಯನ್ನು ನೀವೆಂದಾದರೂ ಕೇಳಿಕೊಂಡಿದ್ದೀರಾ? ಮೆದುಳು ದಾಖಲಿಸದೆ ಇರಲಿಕ್ಕೆ ಸಾಧ್ಯವಿದೆಯಾ ಅನ್ನೋ ಪ್ರಶ್ನೆಯನ್ನ ಹಾಕ್ತಾರೆ. ಇರ್ಲಿ, ಕೆಲವು ಆಘಾತಕಾರಿ ವಿಷಯಗಳು, ವಿಚಾರಗಳನ್ನ ಮೆದುಳು ತಂತಾನೆ ವಿಸರ್ಜಿಸಬಹುದು. ಆದರೆ ಪ್ರತಿನಿತ್ಯ ಜೀವನದಲ್ಲಿ ನೀವು ಗಮನಿಸಿದ್ರೆ ಹೆಚ್ಚು ಕಡಿಮೆ 99.9% ವಿಷಯ ವಿಚಾರಗಳನ್ನ ನಮ್ಮ ಮೆದುಳು ಯಾವುದೋ ರೀತಿಯಲ್ಲಿ ದಾಖಲಿಸುತ್ತಿರುತ್ತೆ. ಕೆಲವು ದಾಖಲೆಗಳು ಹಚ್ಚ ಹಸುರಾಗಿರ್ಬೋದು, ಕೆಲವು ದಾಖಲೆಗಳು ಫೇಂಟ್ ಆಗಿರ್ಬೋದು. ಫೇಂಟ್ ಅಂದ್ರೆ ಅರ್ಥ ಅಷ್ಟು ಹಚ್ಚ ಹಸುರಾಗಿಲ್ಲದೆ ಇದ್ರೂ ಎಲ್ಲೋ ಮೆದುಳಿನ ಆಳ, ರಿಸೆಸಸ್ ಅಂದ್ರೆ ಆಳ ನೆಟ್ವರ್ಕ್ಗಳಲ್ಲಿ ಕುಳಿತಿರುವುದು.
ಕಲಿಕೆ ಅಂತ ಅಂದ್ರೆ ದಾಖಲಿಸುವುದು ಅಂತ. ನೀವು ಸ್ಟೂಡೆಂಟ್ ಆಗಿ ನೀವು ಕಾಲೇಜ್ಗಳು, ಶಾಲೆಗಳು ಎಲ್ಲ ಅಟೆಂಡ್ ಮಾಡ್ತೀರಿ. ನಿಮಗ್ ಗೊತ್ತು, ಉಪನ್ಯಾಸಕರು ಅಲ್ಲಿ ಪಾಠ ಮಾಡ್ತಾ ಇದ್ರೆ ನಮ್ಮ ಮೆದುಳು ಪ್ರತಿಯೊಂದನ್ನು ಏನ್ ಮಾಡ್ತಾ ಇತ್ತು? ದಾಖಲಿಸ್ತಾ ಇತ್ತು. ಹೌದಾ ಅಲ್ವಾ? ಕಾರಲ್ಲಿ ಕುಳಿತುಕೊಂಡು ಹೋಗ್ತಾ ಇರ್ತೀವಿ, ಪ್ರತಿಯೊಂದನ್ನು ಅಲ್ಲಿ ರಸ್ತೆ ಮೇಲೆ ನಡೀತಾ ಇದೆ, ಅದು ಪ್ರತಿಯೊಂದನ್ನು ನಮ್ಮ ಮೆದುಳು ದಾಖಲಿಸ್ತಾ ಇದೆ. ನಾವು ಯಾವುದೋ ಒಂದು ಹೊಸ ವಿಚಾರವನ್ನ ಓದ್ತಾ ಇರ್ತೀವಿ, ಓದ್ತಾ ಇರೋ ವಿಷಯವನ್ನೆಲ್ಲ ಅದು ದಾಖಲಿಸ್ತಾ ಇರುತ್ತೆ. ದಾಖಲಿಸದೇ ಇದ್ರೆ ಕಲಿತಂಗಾಗತ್ತಾ? ಹಾಗಾದ್ರೆ ಕಲಿಕೆ ಅಂದ್ರೆ ಸುಮ್ಮನೆ ದಾಖಲಿಸುವುದು ಅಂತಲ್ಲ ಅರ್ಥ. ಜಿಡ್ಡು ಕೃಷ್ಣಮೂರ್ತಿಗಳು ಹೇಳ್ತಾರೆ, ನಾನು ನ್ಯೂಯಾರ್ಕ್ ನಗರದ ಕೆಲವು ಮನೋತಜ್ಞರ ಬಳಿ ಹೋಗಿದ್ದೆ. ಸೈಕಿಯಾಟ್ರಿಸ್ಟ್ಗಳ ಜೊತೆ ಅವರು ಕುಳಿತುಕೊಂಡು ಮಾತನಾಡಿದ್ರು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ರು. ಮೆದುಳು ದಾಖಲಿಸದೇ ಇದ್ರೆ ಚೆನ್ನಾಗಿರುತ್ತಲ್ವಾ? ಮೆದುಳು ದಾಖಲಿಸದೇ ಇರ್ಲಿಕ್ಕೆ ಸಾಧ್ಯವಿದೆಯಾ? ಅವರಿಗೆ ಆ ಸೈಕಿಯಾಟ್ರಿಸ್ಟ್ಗಳಿಗೆ, ಮನೋರೋಗ ತಜ್ಞರಿಗೆ ಮೆದುಳು ದಾಖಲಿಸದೇ ಇರುವುದು ಅನ್ನೋ ವಿಷಯ ಬಹಳ ಆಶ್ಚರ್ಯಕರವಾಗಿತ್ತು, ಮತ್ತೆ ಅವರಿಗೆ ಬಹಳ ಆಕರ್ಷಣೀಯವಾಗಿತ್ತು. ದೇ ವರ್ fascinated by the very concept that mind can be made not to record or document. ಯಾವಾಗ ಮೆದುಳಿನ ಜೀವಕೋಶಗಳು ಯಾವಾಗಲೂ ಪ್ರತಿಯೊಂದನ್ನು ದಾಖಲಿಸುವುದು ನಿಲ್ಲಿಸುತ್ತದೆಯೋ ಆಗ ಅವು ಹಠಾತ್ ಪರಿವರ್ತನೆಯನ್ನ ಹೊಂದುತ್ತವೆ. ನೋಡಿ, ಮೆದುಳಿನಲ್ಲಿ ಕೋಟಿ ಕೋಟಿ ಜೀವಕೋಶಗಳಿವೆ. ಒಂದು ಅಂದಾಜಿನ ಪ್ರಕಾರ ಮನುಷ್ಯನ ಮೆದುಳಿನಲ್ಲಿ 100 ಬಿಲಿಯನ್ ನರ್ವ್ ಸೆಲ್ಸ್ ಆರ್ ದೇರ್. 100 ಬಿಲಿಯನ್ ಅಂತಂದ್ರೆ 1 ಬಿಲಿಯನ್ಗೆ 100 ಕೋಟಿ. 100 ಬಿಲಿಯನ್ ಅಂತ ಅಂದ್ರೆ 100 ಇಂಟು 100 ಕೋಟಿ. 100 ಇಂಟು 100 ಕೋಟಿ ಅಂದ್ರೆ 10,000 ಕೋಟಿ ನರ ಜೀವಕೋಶಗಳು ಮೆದುಳಿನಲ್ಲಿರ್ತವೆ. ಈ ಮೆದುಳಿನಲ್ಲಿರುವಂತಹ ನರ ಜೀವಕೋಶಗಳು ಏನನ್ನ ನಾವು ದಾಖಲಿಸುತ್ತೀವೋ ಅದನ್ನ ಜತನವಾಗಿ ಕಾಪಾಡುತ್ತವೆ. ಆ ನರ ಜೀವಕೋಶಗಳು ಉದ್ರೇಕಗೊಳ್ಳುತ್ತವೆ. ನೆಟ್ವರ್ಕ್ಗಳು ಫಾರ್ಮ್ ಆಗತ್ತೆ. ಸರ್ಕ್ಯೂಟ್ಗಳು ಅಂತ ಹೇಳ್ತೇವೆ, ನರ್ವ್ ಸರ್ಕ್ಯೂಟ್ಸ್ ಅಂತ. ಅದನ್ನ ನ್ಯೂರಲ್ ಸರ್ಕ್ಯೂಟ್ಸ್ ಅಂತಲೂ ಕರೀತಾರೆ. ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೋ, ನಾವು ಕಂಡು ಹಿಡಿದಿರುವಂತ ಕಂಪ್ಯೂಟರು ಅದಕ್ಕೆ 1000 ಪಾಲು ಅಥವಾ 1,00,000 ಪಾಲು ಕ್ಷಮತೆಯಲ್ಲಿ ನಮ್ಮ ಮೆದುಳು ಕೆಲಸ ಮಾಡುತ್ತೆ. ಮೆದುಳು ಕಂಪ್ಯೂಟರ್, ಮನಸ್ಸು ಸಾಫ್ಟ್ವೇರ್. ಮೆದುಳು ಹಾರ್ಡ್ವೇರ್ ಆದ್ರೆ ನಮ್ಮ ಮನಸ್ಸು ಸಾಫ್ಟ್ವೇರ್. ಅವಳಿನಲ್ಲಿ 10,000 ಜೀವಕೋಶಗಳು ಕೆಲಸ ಮಾಡ್ತಾ ಇರ್ತವೆ. 10,000 ಕೋಟಿ ಜೀವಕೋಶಗಳು ಕೆಲಸ ಮಾಡ್ತಾ ಇರ್ತವೆ. ಆ ಎಲ್ಲ ಜೀವಕೋಶಗಳು ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತವೆ. ನಾವು ಏನನ್ನ ದಾಖಲಿಸುತ್ತೀವೋ, ನೋಡಿ, ಕೇಳಿ ಅಥವಾ ಅನುಭವಿಸಿ, ಆ ದಾಖಲೆಗಳು ನ್ಯೂರಲ್ ಸರ್ಕ್ಯೂಟ್ಗಳಾಗಿ ಇರ್ತವೆ. ಆ ನ್ಯೂರಲ್ ಸರ್ಕ್ಯೂಟ್ಗಳನ್ನ ನಾವು ಪದೇ ಪದೇ ಉದ್ರೇಕಗೊಳಿಸಿದ್ರೆ ಆ ನ್ಯೂರಲ್ ಸರ್ಕ್ಯೂಟ್ ಸ್ಟ್ರಾಂಗ್ ಆಗ್ಬಿಡುತ್ತೆ. ಈಗ ಉದಾಹರಣೆಗೆ, ನನಗೆ ಈಜಲಿಕ್ಕೆ ಬರಲ್ಲ, ಈಜನ್ನ ನಾನು ಕಲ್ತ್ಕೊಳ್ತೀನಿ. ಹೇಗೆ ಈಜೋದು ಅನ್ನೋದು ಒಂದು ಕೌಶಲ್ಯ. ಆ ಕೌಶಲ್ಯವನ್ನ ಕಲಿತಾ ಇರುವಾಗ ನನ್ನ ಮೆದುಳು ಆ ಈಜುವ ಒಂದು ಕಲೆ ಅಥವಾ ವಿಧಾನವನ್ನ ಏನ್ ಮಾಡುತ್ತೆ? ರೆಕಾರ್ಡ್ ಮಾಡಿಬಿಡುತ್ತೆ.
ಸರ್ಕ್ಯೂಟ್ಗಳು ಫಾರ್ಮ್ ಆಗ್ಬಿಡುತ್ತೆ. ಈಜುವಾಗ ಕೈ ಹೀಗೆ ಚಲಿಸ್ಬೇಕು, ಕಾಲು ಹೀಗೆ ಚಲಿಸ್ಬೇಕು, ಎದೆ ಈ ಒಂದು ಸ್ಥಿತಿಯಲ್ಲಿರ್ಬೇಕು, ತಲೆ ಹೀಗಿರ್ಬೇಕು, ನಮ್ಮ ಸ್ಟ್ರೋಕ್ಗಳು, ಕೈ ಕಾಲುಗಳ ಚಲನೆ, ಅವುಗಳ ವೈಖರಿ ಹೇಗಿರ್ಬೇಕು, ಇದನ್ನೆಲ್ಲ ಏನ್ ಮಾಡುತ್ತೆ ಮೆದುಳು ಕಲಿಯುವಾಗ ಚೆನ್ನಾಗಿ ಶೇಖರಿಸುತ್ತದೆ. ಅಲ್ಲಿ ನ್ಯೂರಲ್ ಸರ್ಕ್ಯೂಟ್ಗಳು ತಯಾರಾಗ್ಬಿಡುತ್ತೆ. ನಾನು ಕಲಿತ ನಂತರ ಯಾವಾಗಲೇ ನೀರಿಗೆ ಬಿದ್ರು ಆ ಸರ್ಕ್ಯೂಟ್ ಇದೆಯಲ್ಲ, ಯಾವ ಸರ್ಕ್ಯೂಟ್ಗಳು? ಈಜಿಗೆ ಸಂಬಂಧಪಟ್ಟಂತಹ ಸರ್ಕ್ಯೂಟ್ಗಳು ನಾನು ಕಲಿಯೋವಾಗ ತಯಾರು ಮಾಡ್ಕೊಂಡಲ್ಲ, ಆ ಸರ್ಕ್ಯೂಟ್ಗಳು ಉದ್ರೇಕಗೊಳ್ಳುತ್ತೆ. ನೀವು ಪದೇ 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 ಈಜ್ತಾ ಇದ್ರೆ ಆ ನ್ಯೂರಲ್ ಸರ್ಕ್ಯೂಟ್ಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ, ನೀವು 25-30 ವರ್ಷ ಈಜದೆ ಹೋದ್ರು ಆ ನಂತರ ನೀರಿಗೆ ಇಳಿದ್ರು ತಕ್ಷಣ ಆ ನ್ಯೂರಲ್ ಸರ್ಕ್ಯೂಟ್ ಉದ್ರೇಕಗೊಳ್ಳುತ್ತೆ. ಇದು ಮೆದುಳು ಪ್ರತಿಯೊಂದನ್ನು ದಾಖಲಿಸಿ ನ್ಯೂರಲ್ ಸರ್ಕ್ಯೂಟ್ಗಳನ್ನಾಗಿ ತಯಾರು ಮಾಡಿ, ಆ ನ್ಯೂರಲ್ ಸರ್ಕ್ಯೂಟ್ಗಳ ಮೂಲಕ ಆ ಒಂದು ಕೌಶಲ್ಯವನ್ನ, ವಿಚಾರವನ್ನ, ಜ್ಞಾನವನ್ನ ಕಲಿತು ಶೇಖರಿಸಿ ಇಡುತ್ತದೆ. ಈಗ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಜಿಡ್ಡು ಕೃಷ್ಣಮೂರ್ತಿಗಳು, ನಾನು ದಾಖಲಿಸುವುದರಿಂದ ಅದೇನಾಗತ್ತೆ, ಹೋಗಿ ನ್ಯೂರಲ್ ಸರ್ಕ್ಯೂಟ್ಗಳಾಗಿ ಕುಳಿತುಕೊಂಡು ಬಿಡುತ್ತೆ. ಮೆದುಳಿನ ಯಾವುದೋ ಒಂದು ಮೂಲೆಯಲ್ಲಿದ್ರು ಇರುತ್ತೆ ಅದು, ಮತ್ತೆ ಯಾವತ್ತೋ ಒಂದು ದಿವಸ ನನಗೆ ಬೇಕಾದಾಗ ಅದು ಮೇಲೆದ್ದೇಳುತ್ತೆ. ಆ ಸರ್ಕ್ಯೂಟ್ ಅಲ್ಲಿ ಸ್ವಿಚ್ ಆನ್ ಮಾಡುತ್ತೆ ಮೆದುಳು, ಆಗ ಅದು ಮೇಲೆದ್ದೇಳುತ್ತೆ. ಉಪನಿಷತ್ತಿನಲ್ಲಿರುವಂತಹ ಒಂದು ವಾಕ್ಯ ಅಯಮೇವ ಬ್ರಹ್ಮನ್, ಇದನ್ನ ನಾನು ಹೆಚ್ಚು ಕಡಿಮೆ ಒಂದು 20-21 ವರ್ಷ ಇದ್ದಾಗ ಒಮ್ಮೆ ಓದಿದ್ದೆ. ಆ ನಂತರ ಎಂದೂ ಓದೇ ಇಲ್ಲ, ಗಮನಿಸಿಲ್ಲ, ಎಂದೂ ಉಪನಿಷತ್ತಿನ ಪುಸ್ತಕಗಳನ್ನೇ ತಗೊಳ್ಳಿಲ್ಲ. ನನಗೆ 55-60 ವರ್ಷ ಆದಾಗ ಒಮ್ಮೆ ಉಪನಿಷತ್ತಿನ ಬಗ್ಗೆ ಯಾರೋ ಒಂದು ಉಪನ್ಯಾಸ ನೀಡಿದ್ರು. ಅಲ್ಲಿ ಕುಳಿತುಕೊಂಡಾಗ ಅವರು ಅಯಮೇವ ಬ್ರಹ್ಮನ್ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನನಗೆ ಹಿಂದೆಂದೋ ಕಲ್ತಿದ್ನಲ್ಲ, ಮೆದುಳಿನ ಯಾವುದೋ ಆಳ ಗುಹೆಯಲ್ಲಿ ಹೊಕ್ಕು ಹುದುಗಿತ್ತಲ್ಲ ಸರ್ಕ್ಯೂಟ್, ಅದು ಫಟ್ ಅಂತ ಮೇಲಕ್ಕೆ ಎದ್ದು ಬಿಡ್ತು. ಕಲಿಕೆ ಹೀಗೆ ನಡೆಯೋದು. ಕಲಿತದ ನಾವು ಸರ್ಕ್ಯೂಟ್ಗಳ ಒಂದು ವಿಧಾನದ ಮೂಲಕ ನಾವು ಹಾಗೆ ಶೇಖರಿಸಿ ಇಡ್ತೇವೆ. ನರಜೀವಕೋಶಗಳು ಈ ಅನುಭವವನ್ನು ಶೇಖರಿಸಿ ಇಡ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಹೇಳ್ತಾ ಇದ್ದಾರೆ, ಯಾವಾಗ ಮೆದುಳಲ್ಲಿ ದಾಖಲಿಸುವುದೇ ಇಲ್ವೋ, ಅಂದ್ರೆ ನೀವು ರೆಕಾರ್ಡೇ ಮಾಡದೇ ಇದ್ದಾಗ ತಕ್ಷಣ ಏನಾಗುತ್ತೆ, ನಮ್ಮ ಮೆದುಳಿನ ಜೀವಕೋಶಗಳು ಹಠಾತ್ ಪರಿವರ್ತನೆಯನ್ನ ಹೊಂದುತ್ತವೆ, ಮ್ಯೂಟೇಶನ್ ಆಗುತ್ತೆ. ಮ್ಯೂಟೇಶನ್ ಅಂತ ಅಂದ್ರೆ ಹಠಾತ್ ಪರಿವರ್ತನೆ. ಯಾವಾಗ ನಾವು ರೆಕಾರ್ಡ್ ಮಾಡದೆ ಹೋಗ್ತಾ ಇರ್ತೀವೋ ಆಗ ಏನಾಗತ್ತೆ ಅಂತಂದ್ರೆ, ಹೊಸ ಸರ್ಕ್ಯೂಟ್ಗಳು ತಯಾರಾಗಲ್ಲ, ಅದರ ಜೊತೆಗೆ ಹಳೆ ಸರ್ಕ್ಯೂಟ್ಗಳು ಸಹ ತಮ್ಮ ಶಕ್ತಿಯನ್ನ ಕಳ್ಕೊಳ್ತಾ ಹೋಗ್ತವೆ. ಮೆದುಳಿನಲ್ಲಿ ಈ ಜೀವಕೋಶಗಳು ಸ್ಮರಣೆಗಳಾಗಿರುತ್ತವೆ. ನಾವು ಆ ಸ್ಮರಣೆಗಳ ಮೇಲೆ ಬದುಕಿದ್ದೇವೆ. ಭೂತಕಾಲದ ಎಲ್ಲ ನೆನಪುಗಳು ಅಲ್ಲಿರುತ್ತವೆ. ವಯಸ್ಸಾದಂತೆಲ್ಲ ನಾವು ಇನ್ನಷ್ಟು ಮತ್ತಷ್ಟು ಹಿಂದಕ್ಕೆ ಹೋಗುತ್ತೇವೆ. ಕೆದಕಿ ಆ ಹಳೆಯ ಅನುಭವಗಳಿಗೆ ಸಂಬಂಧಪಟ್ಟಂತ ಸರ್ಕ್ಯೂಟ್ಗಳನ್ನ ಮೇಲಕ್ಕೆ ಉದ್ರೇಕಗೊಳಿಸುತ್ತೇವೆ. ಪುನಃ ವಯಸ್ಸಾದ್ಮೇಲೆ ಭೂತಕಾಲಕ್ಕೆ ಹೋಗ್ತಿರ್ತೇವೆ. ನೀವು ನೋಡಿರ್ಬೋದು, ಬಹಳ ಮಟ್ಟಿಗೆ ವೃದ್ಧಾಪ್ಯವನ್ನ ತಲುಪಿದಾಗ ಜನ ತಮ್ಮ ಹಿಂದಿನ ದಿನಗಳನ್ನ ಹೆಚ್ಚಾಗಿ ಮಾಡ್ಕೋತಾರೆ. ಹೌದಾ ಅಲ್ವಾ? ಈ ಕ್ರಿಯೆ ಇನ್ನಷ್ಟು ಮತ್ತಷ್ಟು ಗಾಢವಾಗುತ್ತದೆ. ಮರಣದ ಹೊತ್ತಿಗೆ ಬಹಳ ತೀವ್ರವಾಗಿ ಹೋಗ್ಬಿಡುತ್ತೆ. ಮರಣ ಹತ್ರ ಬರ್ತಾ ಇದೆ ಅನ್ನುವಾಗ ಕೊನೆಯ ಕೆಲವು ವರ್ಷಗಳ ಕಾಲ ವ್ಯಕ್ತಿ ಬಹಳ ಮಟ್ಟಿಗೆ ಭೂತಕಾಲದಲ್ಲೇ ಕಾಲವನ್ನು ಕಳೀತಾನೆ. ಆದ್ರಿಂದ ಮೆದುಳು ಪ್ರತಿಯೊಂದನ್ನು ದಾಖಲಿಸಿ ಶೇಖರಿಸಬೇಕಾ ಎಂಬುದನ್ನು ಕಂಡು ಹಿಡಿಯುವುದು ಬಹಳ ಮುಖ್ಯ ಅಲ್ಲವೇ? ಈ ನೆನಪುಗಳೇ ನಮ್ಮನ್ನ ಕಾಡುತ್ತವೆ, ನಮಗೆ ಹಿಂಸೆ ಕೊಡುತ್ತವೆ. ವಯಸ್ಸಾದ ನಂತರ ಮತ್ತಷ್ಟು ನಮ್ಮನ್ನ ಆಕ್ರಮಿಸಿ ಬಿಡುತ್ತವೆ ಆ ನೆನಪುಗಳು.
ಅದಕ್ಕೆ ಇವ್ರು ಕೇಳ್ತಿದ್ದಾರೆ, ನಿಜವಾಗ್ಲೂ ಶೇಖರಿಸಬೇಕಾ? ಎಲ್ಲ ನೆನಪು ಎಲ್ಲವನ್ನೂ ಶೇಖರಿಸಿ ದಾಖಲಿಸಿ ನೆನಪಾಗಿ ಇಟ್ಕೋಬೇಕಾ? ನಿಮಗೆ ಘಾಸಿಯಾದಾಗ ಶಾರೀರಿಕವಲ್ಲ ಮಾನಸಿಕ ಅಂತ ತಿಳ್ಕೊಳ್ಳಿ. ನೀವು ಆಂತರಿಕವಾಗಿ ನಿಮಗೆ ನೀವು ಹೇಳಿಕೊಳ್ಳುತ್ತೀರಿ, ಮಾನಸಿಕವಾಗಿ ಏನೋ ಘಾಸಿ ಆಯ್ತು, ಯಾರೋ ಏನೋ ನಮ್ಮನ್ನ ಜರೆದರು ಅಥವಾ ಬೈದರು, ಏನೋ ಹರ್ಟ್ ಆಯ್ತು. ಆಗ ನೀವೇನ್ ಅನ್ಕೊಳ್ತೀರಿ ಮನಸ್ಸಿನಲ್ಲಿ? ನಾನು ಘಾಸಿಗೊಂಡಿದ್ದೇನೆ, ಐ ಆಮ್ ಹರ್ಟ್ ಅಂತ ಅನ್ಕೊಳ್ತೀರಿ. ಐ ಆಮ್ ಹರ್ಟ್. ಕೆಲವು ಸಲ ಅದನ್ನ ಹೇಳ್ತಾರೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಹರ್ಟ್ ಬೈ ದ ವೇ ಯು ಬಿಹೇವ್ಡ್ ವಿತ್ ಮೀ. ನೀನ್ ನನ್ನ ಜೊತೆ ನಡ್ಕೊಂಡಂತದ್ದನ್ನ ಕಂಡು ನನಗೆ ಬಹಳ ಮಟ್ಟಿಗೆ ಘಾಸಿ ಆಯ್ತು ಅಂತ ಹೇಳ್ತೀವಿ ಅಲ್ವಾ? ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯ ತಲುಪಿ ಮರಣ ಹೊಂದುವ ತನಕ ಎಷ್ಟೋ ಬಾರಿ ನಾವು ಘಾಸಿಗೊಂಡಿದ್ದೀವಿ. ಒಂದು ಹಂತದಲ್ಲಿ ನೀವು ಏನ್ ಹೇಳ್ತೀರಿ ಅಂದ್ರೆ, ನಾನು ಎಷ್ಟು ಘಾಸಿಗೊಂಡಿದ್ದೀನಿ ಇದುವರೆಗೆ ಅಂದರೆ ಇನ್ನು ನಾನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಪದೇ 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 ಹರ್ಟ್ ಆಗೋಗಿದ್ದೇನೆ, ಇನ್ನ ನನಗೆ ಹರ್ಟ್ ಆಗ್ಲಿಕ್ಕೆ, ಹರ್ಟ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನನಗೆ ಹರ್ಟ್ ಮಾಡ್ಕೊಳ್ಳಿ ಇಷ್ಟ ಇಲ್ಲ, ನನಗೆ ಹೆದರಿಕೆ ಆಗತ್ತೆ. ನಾನು ನನ್ನ ಸುತ್ತಲೂ ಒಂದು ಗೋಡೆಯನ್ನ ತಯಾರಿಸ್ಕೊಟ್ಬಿಡ್ತೇನೆ. ಜನರ ನಿಂದನೆ, ಜನ ನನ್ನನ್ನ ಜರೆಯೋದು, ಜನ ನನ್ನನ್ನು ಅಪಹಾಸ್ಯ ಮಾಡೋದು, ಅಪಮಾನ ಮಾಡೋದು, ಅವಹೇಳನ ಮಾಡೋದು, ಇಲ್ಲದ ಆರೋಪವನ್ನ ನನ್ನ ಮೇಲೆ ಹಾಕೋದು, ನನ್ನನ್ನ ತುಚ್ಛವಾಗಿ ಕಾಣೋದು ಬಹಳ ಘಾಸಿಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಸಾಕಾಯ್ತು ನನಗೆ ಈ ಪ್ರಪಂಚ. ನಾನು ನನ್ನ ಸುತ್ತಲೂ ಒಂದು ಕವಚವನ್ನ ತಯಾರು ಮಾಡ್ಕೊಂಡು ಬಿಡ್ತೇನೆ, ಒಂದು ಗೋಡೆಯನ್ನ ತಯಾರು ಮಾಡ್ಕೊಂಡು ಬಿಡ್ತೇನೆ, ನನ್ನನ್ನ ನಾನು ಇತರರಿಂದ ಪ್ರತ್ಯೇಕಿಸಿಕೊಂಡು ಬಿಡ್ತೇನೆ. ಇವೆಲ್ಲ ನಿರಂತರ ಘಾಸಿಗೊಂಡ ನಂತರ ಉಂಟಾಗುವ ಪರಿಣಾಮಗಳು. ಬಹಳ ಜೀವನದಲ್ಲಿ ಈ ರೀತಿ ಆಗುತ್ತೆ ಎಷ್ಟೋ ಬಾರಿ. ಅದರಲ್ಲೂ ಮಾನಸಿಕ ದೌರ್ಬಲ್ಯವನ್ನ ಹೊಂದಿರುವಂತ ವ್ಯಕ್ತಿಗಳು ಎದ್ದು ನಿಂತು ಸಮಸ್ಯೆಯನ್ನ ಎದುರಿಸದೆ ಸುಮ್ಮನೆ ಮೂಕ ಪ್ರಾಣಿಗಳಂತೆ ವೇದನೆಯನ್ನ ಅನುಭವಿಸುವಂತಹ ಮನುಷ್ಯರಿರ್ತಾರಲ್ಲ, ಅವರು ಸಾಕಷ್ಟು ನೋವನ್ನ ಉಂಡಿರ್ತಾರೆ. ಕೊನೆ ಒಂದು ಹಂತದಲ್ಲಿ ಇದ್ಯಾರ ಸವಾಸನೋ ಬೇಡಪ್ಪ, ನಾನು ನನ್ನದೇ ಆದ ಒಂದು ಕವಚವನ್ನ ತಯಾರು ಮಾಡ್ಕೊಂಡ್ ಬಿಡ್ತೀನಿ, ಎಲ್ಲರಿಂದ ಪ್ರತ್ಯೇಕವಾಗ್ಬಿಡ್ತೀನಿ ಅನ್ನೋ ತೀರ್ಮಾನಕ್ಕೆ ಬರ್ತೀವಿ. ಈಗ ಪ್ರಶ್ನೆ ಕೇಳ್ತಿದ್ದಾರೆ, ಹೌದು ನೀವೇನೋ ಅನ್ಕೊಂಡ್ರಿ, ನಾನು ಒಂದು ಕವಚವನ್ನ ಅಥವಾ ಗೋಡೆಯನ್ನ ತಯಾರು ಮಾಡ್ಕೊಳ್ತೀನಿ ಅನ್ಸುತ್ತಲೂ ಇತರರು ಬೇರೆ ಆಗ್ಬಿಡ್ತೀನಿ, ಅವ್ರು ಏನೇ ಅಪಹಾಸ್ಯ ಮಾಡಿದ್ರು ನನಗೆ ಸಮಸ್ಯೆ ಇಲ್ಲ ಆವಾಗ ಅಂತ ಅನ್ಕೊಳ್ತೀವಿ. ಆದ್ರೆ ಈಗ ಹೇಳಿ ನೀವು, ಯಾರು ಘಾಸಿಗೊಂಡಿದ್ದು? ಯಾರು ಘಾಸಿಗೊಂಡಿದ್ದು? ನಾನು ಅನ್ನುವಂತಹ ಒಂದು ಕೇಂದ್ರವಿದೆಯಲ್ಲ, ಆ ಸೆಲ್ಫ್ ಅಂತ ಹೇಳ್ತೀವಲ್ಲ ನಾವು, ಅದು ಘಾಸಿಗೊಂಡಿದ್ದು. ಹಾಗಾದರೆ ನಾನು ಎಂದರೆ ಯಾರು? ನೀವು ಸುಮ್ಮನೆ ನಾನು ಎಂಬ ಯಾವುದೇ ಪದವನ್ನು ಬಳಸಬಹುದು, ಆದರೆ ನಾನು ಎಂಬ ಈ ಪದವನ್ನ ಪರಿಶೋಧಿಸಲು ಹೋಗುವುದೇ ಇಲ್ಲ. ನಾನು ಘಾಸಿಗೊಂಡಿದ್ದೇನೆ. ನಾನು ಅಂದ್ರೆ ಯಾರು? ನಾನು ಅಂದ್ರೆ ಅರ್ಥ ಏನು? ಹೂ ಆಮ್ ಐ? ನೀವು ಹಲವಾರು ರೀತಿ ಅದನ್ನು ಹೇಳ್ಬೋದು. ಐ, ಮೀ, ಗೋ, ನನ್ನ ಅಹಂ, ನಾನು, ನನ್ನ ದೇಹಾತ್ಮ, ಇಂಥದ್ದನ್ನೆಲ್ಲ ಬಳಸ್ಬೋದು ನೀವು. ಆದ್ರೆ ಅದರ ಅರ್ಥ ಏನು ಪರಿಶೋಧಿಸಿದ್ದೀರಾ? ನಾನು ಅಂದ್ರೆ ಏನು ಅಂತ ಎಂದಾದರೂ ಪರಿಶೋಧಿಸಿದ್ದೀರಾ? ಯಾರು ನಾನು ಅನ್ನೋ ಪ್ರಶ್ನೆಯನ್ನ ನೀವು ಕೇಳ್ಕೊಂಡಿದ್ದೀರಾ? ಯಾರು ನೀವು? ನೀವು ಒಂದು ಹೆಸರ, ಒಂದು ಪದವಿಯ ಹೆಸರ, ನಿಮ್ಮ ಮುಂದೆ ಒಂದು ಪದವಿ ಹೆಸರು ಬರುತ್ತಲ್ಲ, ಆ ಪದವಿಯ ನೀವು, ಅಥವಾ ನಿಮ್ಮ ಹೆಸರೇ ನೀವ? ನಿಮ್ಮ ಬಳಿ ಇರುವ ಮನೆಯೋ, ಫ್ಲಾಟೋ, ಅಥವಾ ನಿಮ್ಮ ಹೆಸರು ಮುಂದೆ ಒಂದು ಸರ್ ನೇಮ್, ಉಪನಾಮವಿರುತ್ತಲ್ಲ ಅದ? ನಿಮ್ಮ ಬಗ್ಗೆ ನೀವೇ ರಚಿಸಿಕೊಂಡಿರುವ ನಿಮ್ಮದೇ ಆದ ಚಿತ್ರಗಳು. ಯಾರು? ನನ್ನ ಹೆಸರು, ನನ್ನ ಪದವಿಯ, ನನ್ನ ಕೀರ್ತಿಯ, ನನ್ನ ಹಣವ, ನನ್ನ ಸಂಪತ್ತ, ನನ್ನ ಅಧಿಕಾರವ, ಏನು? ಇದನ್ನೆಲ್ಲ ನೀವೇ ಸೃಷ್ಟಿ ಮಾಡ್ಕೊಂಡಿರೋ ಚಿತ್ರಗಳು ಅಲ್ಲವೇ?
ಇವೆಲ್ಲ ನಿಮ್ಮ ಬಗ್ಗೆ ನೀವೇ ಬಹಳ ಕಾಲದ ಪ್ರಯತ್ನದಿಂದ ಸೃಷ್ಟಿಸಿಕೊಂಡಿರುವ ಹಲವು ಚಿತ್ರಗಳು. ಹಾಗಾದರೆ ನನಗೆ ಘಾಸಿಯಾಯಿತು ಎಂದರೆ ಅರ್ಥ ಏನು? ಯು ಹ್ಯಾವ್ ಐಡೆಂಟಿಫೈಡ್ ಯುವರ್ ಸೆಲ್ಫ್ ವಿತ್ ಯುವರ್ ನೇಮ್, with your place where you live, with the qualification that you have, with the profession in which you are engaged, with the wealth that you do have, with the kind of what do you say, kind of relationships that you have, or with your family, or with your surname, or with your house. ಇವೆಲ್ಲದರ ಜೊತೆ ನೀವು ನಿಮ್ಮನ್ನ ಗುರುತಿಸ್ಕೊಂಡ್ಬಿಟ್ಟಿದ್ದೀರಿ. ನಾನು ಅಂದ್ರೆ ಇದು ಅಂತ ಅನ್ಕೊಟ್ಟಿದ್ದೀನಿ. ಈಗ ನನ್ನ ಒಂದು ಉದಾಹರಣೆ ತಗೊಂಡ್ರೆ, ನಾನು ಟೀಚರು, ನಾನು ಡಾಕ್ಟರು, ನಾನು ನನ್ನ ಮಗಳಿಗೆ ತಂದೆ, ನನ್ನ ಹೆಂಡತಿಗೆ ನಾನು ಗಂಡ, ನಾನು ಇಂಥ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇರುವಂತ ವ್ಯಕ್ತಿ, ನನ್ನ ಮನೆ ಹೀಗಿದೆ, ನಾನು ಇಂಥ ಪದವಿಗಳನ್ನ ಪಡೆದಿದ್ದೀನಿ, ಇಷ್ಟು ಸನ್ಮಾನಗಳನ್ನ ಹೊಂದಿದ್ದೀನಿ, ನನ್ನ ರಿಸರ್ಚ್ ರ್ಯಾಂಕಿಂಗ್ ಹೀಗಿದೆ, ನನ್ನ ಟೀಚಿಂಗ್ ಸ್ಕಿಲ್ಸ್ ಹೀಗಿದೆ. ಇದೆಲ್ಲ ಏನು ಅಂತಂದ್ರೆ ನಾನು ನನ್ನ ಬಗ್ಗೆ ನಾನು ಚಿತ್ರಿಸಿಕೊಂಡಿರುವ ಚಿತ್ರಣಗಳು. ಹಾಗಾದ್ರೆ ನನಗೆ ಘಾಸಿ ಆಯ್ತು ಅಂತ ಹೇಳಿದಿರಲ್ಲ, ಯಾರು ಅಪಹಾಸ ಮಾಡು ಅವಮಾನ ಮಾಡಿದ್ರು, ನಾವು ಬಹಳ ಮಟ್ಟಿಗೆ ಬಹಳ ವರ್ಷಗಳ ಘಾಸಿ ಇದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಯಾವ್ದು ಘಾಸಿಯಾಗಿದ್ದು? ನೀವು ಗುರುತಿಸಿಕೊಂಡಿರುವ ಈ ಎಲ್ಲ ಚಿತ್ರಗಳಿಗೆ ಘಾಸಿ ಆಯ್ತಾ? ಆದರೆ ಆ ಎಲ್ಲ ಚಿತ್ರಗಳು ನೀವೇ. ನೀವು ಭೌತಶಾಸ್ತ್ರಜ್ಞರಿರಬಹುದು, ವೈದ್ಯರಿರಬಹುದು, ತತ್ವಜ್ಞಾನಿಗಳಿರಬಹುದು, ರಾಜಕಾರಣಿಗಳಿರಬಹುದು, ಅಭಿಯಂತರಿರಬಹುದು, ವಕೀಲರಿರಬಹುದು, ಮತ್ತೇನೋ ಆಗಿರಬಹುದು. ನೀವು ಗಮನಿಸಿರಬಹುದು, ಯಾರನ್ನಾದರೂ ಪರಿಚಯಿಸಿಕೊಡುವಾಗ ಅವರ ವೃತ್ತಿಯ ಮೂಲಕ ಪರಿಚಯಿಸಿಕೊಡುತ್ತೇವೆ. ಹೌದು, ಸಾಮಾನ್ಯವಾಗಿ ನಮ್ಮನ್ನ ಪರಿಚಯಿಸಿಕೊಡುವಾಗ ನಮ್ಮ ವೃತ್ತಿಯನ್ನ ಮುಂದೆ ತರ್ತಾರೆ. ನೋಡಿ, ಇವರು ಡೆಂಟಲ್ ಸರ್ಜನ್ನು, ನೋಡಿ ಇವರು ಫಿಸಿಷಿಯನ್ನು, ಇವರು ಬಹಳ ಫೇಮಸ್ ಕ್ರಿಮಿನಲ್ ಲಾಯರು, ಇವರು ಹೈಕೋರ್ಟ್ ಜಡ್ಜು, ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರು, ಇಂಥವ್ರು ನಮ್ಮ ಆರ್ಕಿಟೆಕ್ಟು. ಈ ತರ ಅವರ ವೃತ್ತಿ ಏನೋ ಆ ವೃತ್ತಿಯನ್ನ ಹೇಳಿ ಜನ ನಮ್ಮನ್ನ ಪರಿಚಯ ಮಾಡಿಕೊಡ್ತಾರೆ. ನೀವು ಗಮನಿಸಿರಬಹುದು, ಅವರ ವೃತ್ತಿಯ ಮೂಲಕ ನಾವು ಅವರನ್ನ ಪರಿಚಯಿಸುತ್ತೇವೆ. ಹಾಗಾದರೆ ಸ್ವಯಂ ವ್ಯಕ್ತಿತ್ವ ಎಂದರೆ ನಿಮ್ಮ ಬಗ್ಗೆ ನೀವೇ ರಚಿಸಿಕೊಂಡಿರುವ ಚಿತ್ರ ಅಲ್ಲವೇ? ಸ್ವಯಂ ಅಂದ್ರೆ ಏನು? ಹಾಗಾದ್ರೆ ಸೆಲ್ಫ್ ಅಂದ್ರೆ ಏನು? ಸೆಲ್ಫ್ ಅಂದ್ರೆ ಏನು? ವ್ಯಕ್ತಿತ್ವ ಅಂದ್ರೆ ಏನು? ನೀವಾಗಿ ಪೇಂಟ್ ಮಾಡ್ಕೊಂಡಿರುವಂತಹ ಆ ಪೇಂಟಿಂಗ್ ಅಲ್ವಾ? ನೀವಾಗಿ ತಯಾರು ಮಾಡ್ಕೊಂಡಿರುವಂತಹ ಡಯಾಗ್ರಾಮ್ಸ್ ಅಥವಾ ಚಿತ್ರಗಳಲ್ವಾ? ನೀವು ನಿಮ್ಮ ಪತ್ನಿಯ ಬಗ್ಗೆ ಒಂದು ಚಿತ್ರವನ್ನ ಮಾಡಿಕೊಂಡಿದ್ದೇವೆ ಅಥವಾ ರಚಿಸಿಕೊಂಡಿದ್ದೇವೆ, ಆಕೆ ನಿಮ್ಮ ಬಗ್ಗೆ ಒಂದು ಚಿತ್ರವನ್ನ ರಚಿಸಿಕೊಂಡಿದ್ದಾರೆ. ಈ ಚಿತ್ರಗಳಿಗೆ ಪರಸ್ಪರ ಸಂಬಂಧವಿದೆ, ವ್ಯಕ್ತಿಗಳ ನಡುವೆ ಸಂಬಂಧವಿಲ್ಲ. ಕಲ್ಪಿಸಿಕೊಂಡ ಚಿತ್ರಗಳ ನಡುವೆ ಸಂಬಂಧಗಳಿವೆ. ಅಂತಹ ಸಂಬಂಧಗಳ ಮಧ್ಯೆ ನಮ್ಮ ಜೀವನ ನಡೀತಾ ಇದೆ, ನಾವು ಜೀವನವನ್ನ ನಡೆಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಹೀಗೆ ಆಗೋದು, ಹೀಗೆ ನಾವು ಬದುಕ್ತಾ ಇರೋದು. ನನ್ನ ಹೆಂಡತಿ ನಿಜವಾಗ್ಲೂ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಬಗ್ಗೆ ನನಗೊಂದು ಚಿತ್ರಣ ಇದೆ. ಆಕೆ ಹೀಗೆ, ಆಕೆ ಹಾಗೆ, ಆಕೆಯ ಬಲಹೀನತೆಗಳು ಇವು, ಆಕೆಯ ಮೆರಿಟ್ಗಳು ಇವು, ಡಿಮೆರಿಟ್ಗಳು ಇವು. ನಾನು ನನ್ನ ಹೆಂಡತಿ ಅಂದ್ರೆ ಒಂದು ಚಿತ್ರ ಇದೆ, ನನ್ನ ತಂದೆ ಅಂದ್ರೆ ಒಂದು ಇಮೇಜ್, ನನ್ನ ತಾಯಿ ಅಂದ್ರೆ ಒಂದು ಇಮೇಜ್, ನನ್ನ ಕ್ಲೋಸ್ ಫ್ರೆಂಡ್ ಅಂದ್ರೆ ಒಂದು ಇಮೇಜ್. ಪ್ರತಿಯೊಬ್ಬರ ಬಗ್ಗೆ ಒಂದೊಂದು ಇಮೇಜ್ ಗಳನ್ನ ನಾವೇನ್ ಮಾಡ್ತೇವೆ, ಮಾಡ್ಕೊಳ್ತೇವೆ. ಆ ಇಮೇಜ್ ಗಳನ್ನ ತಯಾರು ಮಾಡ್ಕೊಂಡು ಬಿಟ್ಟ ಮೇಲೆ ನಾವು ಆ ನಿಜವಾದ ವ್ಯಕ್ತಿಯ ಜೊತೆ ವ್ಯವಹರಿಸೋದಿಲ್ಲ, ಆ ಇಮೇಜ್ ಗಳ ಜೊತೆ ವ್ಯವಹರಿಸ್ತಾ ಇರ್ತೀವಿ. ಬಿಡಪ್ಪ, ಅವನು ಹೇಳೋ 100 ಮಾತಲ್ಲಿ 90 ಮಾತು ಸುಳ್ಳು ಕಣೋ ಯಾವಾಗ್ಲೂ. ಆತ ನಿಜಾನೇ ಹೇಳ್ತಿರ್ಬೋದು ಆ ಹಂತದಲ್ಲಿ, ಆದ್ರೆ ಆತನ ಬಗ್ಗೆ ನನಗೆ ಆತ ಸುಳ್ಳುಗಾರ ಅನ್ನುವಂತ ಒಂದು ಇಮೇಜ್ ಬಂದ್ಬಿಟ್ಟಿದೆ. ಇನ್ಯಾರ್ದು ಒಬ್ಬ ವ್ಯಕ್ತಿಯ ಬಗ್ಗೆ ಅವನು ಬಹಳ ಬಾಯಿ ಬುಡ್ಕ ಕಣೋ, ಅವನು ಏನನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಏನನ್ನು ಹೇಳಿದ್ರು ನಾವು ಅದನ್ನ ಅವನು ಮನಸ್ಸಿಗೆ ಹಚ್ಕೊಂಡಿರ್ತಾನೆ. ಅಲ್ಲದೆ ಪ್ರತಿಯೊಂದನ್ನು ಎಲ್ಲರ ಹತ್ರ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಬಾಯಿ ಬಡ್ಕ, ಏನನ್ನು ಮನಸ್ಸಿನ ಒಳಗೆ ಇಟ್ಕೊಳ್ಳೋದಿಲ್ಲ. ನಾವೇನ್ ಹೇಳ್ತೀವೋ ಅದನ್ನು ಊರವ್ರಿಗೆಲ್ಲ ಸಾರ್ಕೊಂಡು ಬರ್ತಾನೆ. ಅಂದ್ರೆ ಅವನ ಬಗ್ಗೆ ನನಗೆ ಆ ಇಮೇಜ್ ಇದೆ.
ನನ್ನ ಹೆಂಡತಿ ಬಗ್ಗೆ ಒಂದು ಇಮೇಜ್ ಇದೆ, ನನ್ನ ತಮ್ಮನ ಬಗ್ಗೆ ಒಂದು ಇಮೇಜ್ ಇದೆ, ನನ್ನ ಟೀಚರ್ ಬಗ್ಗೆ ಒಂದು ಇಮೇಜ್ ಇದೆ. ಯಾವಾಗ ನಾನ್ ಇಮೇಜ್ಗಳನ್ನ ಈ ರೀತಿ ಮಾಡ್ಕೋತೀನೋ ಅವರು ನನ್ನ ಬಗ್ಗೆ ಏನ್ ಮಾಡ್ಕೊಂಡಿರ್ತಾರೆ, ಅವರು ನನ್ನ ಬಗ್ಗೆ ಒಂದು ಇಮೇಜ್ ಮಾಡ್ಕೊಂಡಿರ್ತಾರೆ, ನನ್ನ ಬಗ್ಗೆ ಒಂದು ಚಿತ್ರವನ್ನ ತಯಾರು ಮಾಡ್ಕೊಂಡಿರ್ತಾರೆ. ಈಗ ವ್ಯವಹಾರ ನಡೀತಾ ಇರೋವಾಗ ನಾನು ವ್ಯವಹಾರ ಮಾಡ್ತಿರಲ್ಲ, ನಿಜವಾದ ನಾನು ವ್ಯವಹಾರ ಮಾಡ್ತಿಲ್ಲ, ನಿಜವಾದ ಅವರು ವ್ಯವಹಾರ ಮಾಡ್ತಿಲ್ಲ, ನಮ್ಮಿಬ್ಬರ ಮಧ್ಯೆ ವ್ಯವಹಾರ ನಡೀತಿರುವಾಗ ಆ ಇಮೇಜ್ಗಳ ನಡುವೆ ವ್ಯವಹಾರ ನಡೀತಾ ಇರುತ್ತೆ. ನನ್ನ ಇಮೇಜು ಅವರ ಇಮೇಜು ಪರಸ್ಪರ ಮಾತನಾಡ್ತಾ ಇವೆ, ವ್ಯವಹಾರ ಮಾಡ್ತಾ ಇವೆ, ಸಂಪರ್ಕ ಸಾಧಿಸಿದೆ, ಏನೋ ಸಂವಹನ ನಡೆಸ್ತಾ ಇವೆ. ಆದ್ರೆ ನಿಜವಾದ ನಾನು, ನಿಜವಾದ ಅವರು ಸುಮ್ಮನೆ ಕೂಡಿರ್ತಾರೆ. ಅವರೆಲ್ಲಿದ್ದಾರೋ ಅಲ್ಲಿದ್ದಾರೆ ಅಷ್ಟೇ. ಇದನ್ನ ನೀವು ಆಡುವಾಗ ಅರ್ಥ ಮಾಡ್ಕೊಳ್ಳಿ. ನಾವು ಯಾರ ಜೊತೆ ಮಾತಾಡುವಾಗ್ಲೂ ಅವ್ರ ಇಮೇಜ್ಗಳ ಜೊತೆ ಮಾತಾಡ್ತಿರ್ತೇವೆ. ಅವ್ರು ನಮ್ ಜೊತೆ ಮಾತಾಡುವಾಗ ನಮ್ ಬಗ್ಗೆ ಅವ್ರು ಯಾವ ಇಮೇಜ್ ಕಲ್ಪಿಸಿಕೊಂಡಿದ್ದಾರೋ ಆ ಇಮೇಜ್ ಮಾತಾಡ್ತಾ ಇರ್ತಾರೆ. ಇದು ಹೇಗೆ ಅಂದ್ರೆ, ನನ್ನ ಇಮೇಜ್ ಒಂದು ಗೊಂಬೆ, ಅವರ ಇಮೇಜ್ ಒಂದು ಗೊಂಬೆ, ಆ ಎರಡು ಗೊಂಬೆ ಸಂವಹನ ನಡೆಸ್ತಾ ಇರ್ತವೆ, ಸಂಭಾಷಣೆ ನಡೆಸ್ತಾ ಇರ್ತವೆ. ನಿಜವಾದ ನಾನು, ನಿಜವಾದ ಅವರು ನಮ್ಮ ಪಾಡಿಗೆ ನಾವಿರ್ತೀವಿ. ಜಗತ್ನಲ್ಲಿ ನಡೀತಾ ಇರೋದು ಹೀಗೆ. ಹಾಗಾದ್ರೆ ನಿಮಗೆ ನಿಮ್ಮ ಪತ್ನಿ ಯಾರು ಅನ್ನೋದೇ ನಿಮಗ್ ಗೊತ್ತಿಲ್ಲ, ಆದ್ದರಿಂದ ನಿಮ್ಮ ಪತ್ನಿಯನ್ನು ತಿಳಿದುಕೊಂಡಿಲ್ಲ, ನಿಮ್ಮ ಪತ್ನಿಯ ಇಮೇಜ್ ಅನ್ನ ತಿಳಿದುಕೊಂಡಿದ್ದೀರಿ ನೀವು. ನಿಮಗೆ ನಿಮ್ಮ ಪತ್ನಿ ಗೊತ್ತಿಲ್ಲ, ನಿಮ್ಮ ಸ್ನೇಹಿತ ಗೊತ್ತಿಲ್ಲ, ನಿಮ್ಮ ತಂದೆ ಗೊತ್ತಿಲ್ಲ, ನಿಮ್ಮ ಸೋದರಿ ಗೊತ್ತಿಲ್ಲ. ಇದೆಲ್ಲ ವಿಷಯಗಳನ್ನ ಏನ್ ಮಾತನಾಡ್ತೀರಿ ಉಪನ್ಯಾಸಕರೇ? ನನಗೆಲ್ಲ ಬೇಕಾಗಿಲ್ಲ, ಐ ಡೋಂಟ್ ಕೇರ್, ಯಾವ ತೊಂದರೆ ಇಲ್ಲ. ನಾನೇ ಮಾತನಾಡ್ಬೇಕು, ನನ್ನ ಇಮೇಜ್ ಮಾತನಾಡಿದ್ರು ಆಯ್ತು, ಅವ್ರ ಇಮೇಜ್ ಮಾತನಾಡಿದ್ರು ಆಯ್ತು, ಪ್ರಪಂಚ ನಡೀತಿರೋದೆ ಹಾಗೆ ಅಲ್ವಾ, ಐ ಡೋಂಟ್ ಕೇರ್ ಅಂತ ನೀವು ಹೇಳಬಹುದು. ಆದ್ರೆ ಪ್ರಶ್ನೆ ಏನೆಂದ್ರೆ, ನೀವು ಅಂತಹ ಒಂದೇ ಒಂದು ಚಿತ್ರವಿಲ್ಲದೆ ಬದುಕಬಲ್ಲಿರಾ? ಒಂದು ಮರ, ಆ ಮರವನ್ನ, ನಿಜವಾದ ಮರವನ್ನ ನೀವು ಅನುಭವಿಸ್ತೀರಾ? ಮರದ್ದು ಚಿತ್ರಣ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ನೀವು ಅನುಭವಿಸ್ತೀರಾ? ಗಮನಿಸಿ ನೋಡಿ. ಅಂತ ಒಂದೇ ಒಂದು ಮೆದುಳಿನಲ್ಲಿ ನಾವು ಸೃಷ್ಟಿಸಿಕೊಳ್ಳದ ಚಿತ್ರವು ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವಿದೆಯಾ? ಪ್ರತಿಯೊಂದಕ್ಕೂ ಇಮೇಜ್ಗಳ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಅಕಸ್ಮಾತ್ ಆ ವ್ಯಕ್ತಿ ನಮ್ಮ ಮುಂದೆಲ್ಲಾದ್ರೂ ಆ ವ್ಯಕ್ತಿಯ ಇಮೇಜ್ ನಿಂತ್ಕೊಳ್ಳುತ್ತೆ. ಅದರ ಪರಿಣಾಮಗಳೇನು, ಅದರ ಸೌಂದರ್ಯವೇನು, ಅದರಿಂದ ದೊರೆಯುವ ಸ್ವಾತಂತ್ರ್ಯವೇನು ಗಮನಿಸಿ ನೋಡಿ. ಇಂಥ ಇಮೇಜ್ಗಳೇ ಇಲ್ಲದೆ ದ ರಿಯಲ್ ಐ ಅಂಡ್ ದ ರಿಯಲ್ ಯು ನಾವು ವ್ಯವಹಾರ ಮಾಡಿದ್ದೆ ಆದ್ರೆ ಅದು ಎಷ್ಟು ಸುಂದರವಾಗಿರುತ್ತೆ. ಅದು ಅಂತ ಸಂಬಂಧಗಳು, ರಿಯಲ್ ಐ ಅಂಡ್ ರಿಯಲ್ ಯು, ವಿತೌಟ್ ಫಾರ್ಮಿಂಗ್ ಇಮೇಜಸ್. Neither I have formed an image of you, nor you have formed an image of mine. So we are sitting and speaking with the real I and with the real you. The conversation happens. ಎಷ್ಟು ಸೌಂದರ್ಯದಿಂದ ಕೂಡಿರುವಂತಹ ಸಂವಹನ, ಅದರಿಂದ ದೊರೆಯುವ ಸ್ವಾತಂತ್ರ್ಯವೇನು, ಅದರ ಪರಿಣಾಮಗಳೇನು ಗಮನಿಸಿ ನೋಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಡ್ಡು ಕೃಷ್ಣಮೂರ್ತಿಯವರ ಒಂದು ವಿಡಿಯೋ ಇದೆ. ನೀವು ನೆಟ್ಗೆ ಹೋಗಿ ಹುಡುಕಿದ್ರೆ JK ಅವರ ಲೆಕ್ಚರ್ಗಳು, ಒಂದು ಲೆಕ್ಚರು ಈ ಇಮೇಜ್ಗಳ ಕ್ರಿಯೇಷನ್ನು ಮತ್ತು ಇಮೇಜ್ಗಳ ಮಧ್ಯೆ ನಾವು ನಮ್ಮ ಸಂವಹನಗಳನ್ನು, ಸಂಭಾಷಣೆಗಳನ್ನು, ವ್ಯವಹಾರಗಳನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ 1 ಗಂಟೆಯ ಒಂದು ಲೆಕ್ಚರ್ ಇದೆ. ಅನುಕೂಲ ಆದ್ರೆ ಅದನ್ನ ಕೇಳಿ, ಮತ್ತಷ್ಟು ಮಾಹಿತಿ ಸಿಗುತ್ತೆ. ಅಂದ್ರೆ ನಾವು ಪರಸ್ಪರ ಮತ್ತೊಂದು ವಿಷಯವನ್ನ ಚರ್ಚಿಸಬೇಕು. ಇಲ್ಲಿಂದ ಅವರು ಇನ್ ಮುಂದೆ ಹೋಗ್ತಾರೆ. ಹಿ ಕೀಪ್ಸ್ ಟ್ರಾನ್ಸಿಟಿಂಗ್ ಅಂದ್ರೆ ಅವರು ವಿಷಯಾಂತರವನ್ನ ಮಾಡ್ತಲೇ ಇರ್ತಾರೆ. ನೋಡಿ, ಆಗ್ಲೇ ಪ್ರಾರಂಭದಲ್ಲಿ ನಾವು ತಗೊಂಡಿದ್ದ ವಿಚಾರ ಏನು, ಕಲಿಕೆ ಎಂದರೇನು? ಕಲಿಕೆ ಅಂದ್ರೆ ದಾಖಲೆಯನ್ನ ಮಾಡೋದ ಕಲಿಕೆ ಅನ್ನೋ ಪ್ರಶ್ನೆ ಕೇಳಿದ್ರು. ಒಂದು ಹಂತದಲ್ಲಿ ಅವರು ಒಂದು ಸೂಚನೆ ಕೊಟ್ರು, ದಾಖಲೆಯನ್ನ ಮಾಡ್ತಾ ಹೋದ್ರೆ ಜೀವನ ಎಷ್ಟು ಕಷ್ಟ ಆಗತ್ತೆ, ಪ್ರತಿಯೊಂದನ್ನು ದಾಖಲಿಸುತ್ತಾ ಹೋದ್ರೆ ಮೆದುಳು ಯಾವ ಹಂತವನ್ನ ತಲುಪುತ್ತೆ,
ವೃದ್ಧಾಪ್ಯವನ್ನ ತಲುಪಿದ ಮೇಲೆ ಆ ನೆನಪುಗಳು ಹೇಗೆ ಕಾಡುತ್ತವೆ, ವೃದ್ಧಾಪ್ಯ ನಮಗೆ ಹೇಗೆ ನರಕವಾಗುತ್ತೆ ಅನ್ನೋದನ್ನ ಸೂಚನಾತ್ಮಕವಾಗಿ ನಮಗೆ ತಿಳಿಸಿ ನಮಗೆ ನಾವೇ ಅರ್ಥ ಮಾಡ್ಕೋಬೇಕು. ಎಲ್ಲವನ್ನು ಶೇಖರಿಸಬಾರದು, ಎಲ್ಲವನ್ನು ದಾಖಲಿಸಬಾರದು. ಎಷ್ಟೋ ವಿಷಯಗಳನ್ನ, ವಿಚಾರಗಳನ್ನ, ಅನುಭವಗಳನ್ನ ಅಲ್ಲಿ ಅನುಭವಿಸ್ಬೇಕು, ಹಾಗೆ ಬಿಡಬೇಕು. ಅದನ್ನ ಮೆದುಳಿನ ತಗೊಂಡು ಹೋಗಿ ಶೇಖರಿಸಬಾರದು. ಆವಾಗ ಮೆದುಳು ಪರಿಶುದ್ಧವಾಗಿರುತ್ತೆ. ಮೆದುಳು ಹಠಾತ್ ಪರಿವರ್ತನೆಯನ್ನ ಹೊಂದುತ್ತೆ, ಬಹಳ ಸಕ್ರಿಯವಾಗತ್ತೆ, ಆನಂದ ಸಂತೋಷ ಅದರಲ್ಲಿ ನೆಲೆಯೂರುತ್ತೆ. ಅವ್ರು ಅದನ್ನೆಲ್ಲ ಹೇಳಲಿಲ್ಲ, ಅದು ನಮಗೆ ಬಿಡ್ತಾರೆ ಅವರು. ಸಾಮಾನ್ಯವಾಗಿ ಜಿಡ್ಡು ಕೃಷ್ಣಮೂರ್ತಿಗಳು ಹೇಗೆ ಅಂತಂದ್ರೆ, ಅವರು ಒಂದು ವಿಷಯವನ್ನ ತಗೊಂಡಾಗ ಒಂದು ಹಂತದ ತನಕ ಅದರ ಒಂದು ವಾಟ್ ಯು ಸೇ ಒಂದು ಚಿಂತನೆ ನಡೆಯುತ್ತೆ. ಒಂದು ಹಂತಕ್ಕೆ ಚಿಂತನೆ ಹೋದಾಗ ಅವರು ಆ ವಿಷಯದಿಂದ ಇನ್ನೊಂದು ವಿಷಯಕ್ಕೆ ವಿಷಯಾಂತರ ಮಾಡ್ಬಿಡ್ತಾರೆ. ಅದಕ್ಕೆ ಉತ್ತರವನ್ನ ಅವ್ರು ಕೊಡೋದಿಲ್ಲ, ಉತ್ತರ ನಾವು ಕಂಡು ಹಿಡ್ಕೋಬೇಕಾಗತ್ತೆ. ಉತ್ತರ ಕಂಡು ಹಿಡ್ಕೋಬೇಕಾಗಿರೋದು ನಮ್ಮ ಧರ್ಮ ಆಗತ್ತೆ. ಈಗ ಅವರು ಮತ್ತೊಂದು ವಿಷಯಕ್ಕೆ ಹೋಗ್ತಾರೆ ನೋಡಿ. ನಾವು ಪರಸ್ಪರ ಮತ್ತೊಂದು ವಿಷಯವನ್ನು ಚರ್ಚಿಸಬೇಕು. ನಾವು ಯಾಕೆ ಜೀವನದಲ್ಲಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡುತ್ತಿರುತ್ತೇವೆ? ಅವರ್ ಲೈಫ್ ಈಸ್ ಫುಲ್ ಆಫ್ ಸೆವೆರಲ್ ಟ್ರಯಲ್ಸ್ ಅಂಡ್ ಎರರ್ಸ್. ಹಲವಾರು ಪ್ರಯತ್ನಗಳನ್ನ ಮಾಡ್ತಿರ್ತೇವೆ. ಯಾವುದೇ ಕೆಲಸವನ್ನು ಸಾಧಿಸಬೇಕಂದ್ರೆ ಬಹಳಷ್ಟು ಶ್ರಮ ಮತ್ತು ಪ್ರಯತ್ನ ಹಾಕ್ತಾ ಇರ್ತೇವೆ. ಯಾವ ಕೆಲಸ ಮಾಡಬೇಕಂದ್ರೂ ಶ್ರಮ ಪಡ್ತೇವೆ, ಬಹಳ ಪ್ರಯತ್ನ ಹಾಕ್ತೇವೆ. ಜೀವಿಸಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತೀವಲ್ವಾ ನಾವು. ಜೀವಿಸ್ಲಿಕ್ಕೋಸ್ಕರ ಅಲ್ವಾ ಹಗಲು ರಾತ್ರಿ ನಾವು ದುಡಿದು ಮನೆಗೆ ತಂದು ಹಾಕೋದು, ನಮ್ಮ ಕರ್ತವ್ಯವನ್ನ ನಿಭಾಯಿಸೋದು. ಹೌದಾ ಅಲ್ವಾ? ಖಂಡಿತ. ಜೀವಿಸಲಿಕ್ಕೆ ನಾವು ಬಹಳ ಪ್ರಯತ್ನ ಪಡ್ತೇವೆ, ಬಹಳ ಶ್ರಮ ಪಡ್ತೇವೆ. ಧ್ಯಾನ ಮಾಡ್ಲಿಕ್ಕೆ ಬಹಳ ಶ್ರಮ ಪಡ್ತೇವೆ. ಧ್ಯಾನಕ್ಕೆ ಅಂತ ಕೂತ್ಕೋತೇವೆ, ಬರೀ ಆಲೋಚನೆಗಳ ಗುದ್ದಾಟದಲ್ಲಿ ಧ್ಯಾನದ ಸಮಯವನ್ನ ಕಳೆದು ಎದ್ದು ಬಿಡ್ತೇವೆ. ಹೊಡೆದಾಡಲಿಕ್ಕೆ ಪರಸ್ಪರ ಯಾವುದೋ ವೈಷಮ್ಯವೋ, ವೈರತ್ವವೋ, ಶತ್ರುತ್ವವೋ, ಯಾವುದೋ ಮನಸ್ತಾಪವೋ ಹೊಡೆದಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಯುದ್ಧ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಒಂದು ಅಭಿಪ್ರಾಯ ಮತ್ತೊಂದು ಅಭಿಪ್ರಾಯದ ಜೊತೆಗೆ ಯುದ್ಧ ಮಾಡುತ್ತೆ, ಅದೊಂದರ ಪ್ರಯತ್ನ. ಒಂದು ಅಭಿಪ್ರಾಯ ಮತ್ತೊಂದು ಭಿನ್ನಾಭಿಪ್ರಾಯದ ಜೊತೆಗೆ ಯುದ್ಧ, ಒಂದು ತೀರ್ಪಿನೊಡನೆ ಮತ್ತೊಂದು ತೀರ್ಪು ಯುದ್ಧ. ಹೀಗೆ ಏನಾಗುತ್ತೆ ಅಂದ್ರೆ, ನಮ್ಮ ಅಭಿಪ್ರಾಯದ ಜೊತೆ ಸಹಮತವೂ ಇರಬಹುದು ಅಥವಾ ಭಿನ್ನಮತವೂ ಇರಬಹುದು. ಈ ಎಲ್ಲ ಯತ್ನಗಳು ಯಾಕೆ ಇಷ್ಟೊಂದು ಪ್ರಯತ್ನಗಳನ್ನ ನಾವು ಮಾಡಬೇಕು, ಇಷ್ಟೊಂದು ಶ್ರಮ ಪಡಬೇಕು? ಪ್ರತಿನಿತ್ಯ ಪೇಪರ್ ಓದ್ತೇವೆ, ಇಲ್ಲ ನ್ಯೂಸ್ ನೋಡ್ತೇವೆ. ಆ ನ್ಯೂಸ್ ಅಲ್ಲಿ ಬರೋ ವಿಚಾರದ ಬಗ್ಗೆ ನಾವು ಎಲ್ಲರ ಜೊತೆ ಮಾತನಾಡಿ ನನ್ನ ಅಭಿಪ್ರಾಯ ಇದಪ್ಪ ಅಂತ ಅವರ ಅಭಿಪ್ರಾಯವನ್ನು ಕುತೂಹಲದಿಂದ ಕೇಳ್ತೇವೆ. ಅಭಿಪ್ರಾಯ ಸಹಮತವಾಗಿದ್ರೆ ನಮಗೆ ಸಂತೋಷ. ಅಲ್ಲೇನಾದ್ರೂ ಸಹಮತವಿಲ್ಲದೆ ಭಿನ್ನಮತವಿದ್ರೆ ಆ ವ್ಯಕ್ತಿಯ ಜೊತೆ ನಮಗ್ ಮನಸ್ತಾಪ. ಮನಸ್ಸಿನಲ್ಲಿ ಏನೋ ಒಂದು ರೀತಿ, ಆತನೇ ಬೇರೆ, ಆತ ಯೋಚನೆ ಮಾಡೋ ವಿಧಾನವೇ ಬೇರೆ, ನೋಡು ಅವನು ನನ್ನ ಅಭಿಪ್ರಾಯದ ಜೊತೆ ಸಹಮತವನ್ನ ವ್ಯಕ್ತಪಡಿಸ್ತಾ ಇಲ್ಲ ಅನ್ನೋಂತಹ ಒಂದು ಆಲೋಚನೆ ನಮ್ಮಲ್ಲಿ ಬರ್ತದೆ. ಯಾಕಾಗಿ ಇಷ್ಟು ಪ್ರಯತ್ನಗಳು? ಹಣಕ್ಕಾಗ, ಕುಟುಂಬಕ್ಕಾಗ, ಪ್ರೀತಿಗಾಗ, ಅಥವಾ ಯಾರೋ ನಿಮ್ಮನ್ನ ಪ್ರೀತಿಸಬೇಕು ಅಂತಲ್ಲ ಇಷ್ಟು ಪ್ರಯತ್ನಗಳನ್ನ ಯಾಕೆ ಮಾಡ್ತೀರಿ? ಸಂಪಾದಿಸ್ಲಿಕ್ಕ, ಕುಟುಂಬವನ್ನ ಪೋಷಿಸಲಿಕ್ಕ, ಯಾವುದೋ ಪ್ರೀತಿಯನ್ನ ಪಡೆಯಲಿಕ್ಕ, ಅಥವಾ ಯಾರೋ ನಿಮ್ಮನ್ನ ಪ್ರೀತಿಸಬೇಕೆಂದು ನೀವು ಪ್ರಯತ್ನಗಳನ್ನ ಹಾಕ್ತಾ ಇದ್ದೀರಾ, ಶ್ರಮ ಪಡ್ತಾ ಇದ್ದೀರಾ ಅಂತ ಹೇಳಿ ಮತ್ತೆ ಅಲ್ಲಿಂದ ಜಂಪ್ ಹೊಡ್ತಾರೆ ಅವರು. ಅಂದ್ರೆ ಇಷ್ಟು ಪ್ರಯತ್ನಗಳ ಅವಶ್ಯಕತೆ ಇದೆಯೇ? ಕೆಲವನ್ನ ಸುಮ್ಮನೆ ಗಮನಿಸಿ ಬಿಟ್ಬಿಡ್ಬೋದಲ್ವಾ? ಊರಲ್ಲಿರೋ ಎಲ್ಲರತ್ರ ಅಭಿಪ್ರಾಯ ಕೇಳೋ ಅವಶ್ಯಕತೆ ಇಲ್ವಲ್ಲ? ಊರಲ್ಲಿರೋ ಎಲ್ಲರ ಜೊತೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ವಲ್ಲ? ಪ್ರತಿಯೊಂದನ್ನು ಎಲ್ಲರ ಜೊತೆ ವಿಶದವಾಗಿ ವಿವರಿಸುವಂತಹ ಯತ್ನ ಬೇಕಾಗಿಲ್ವಲ್ಲ? ಎಷ್ಟೋ ಬೇಕಾಗಿಲ್ಲ. ನಾವು ಮಾಡೋ ಬಹಳಷ್ಟು ಕೆಲಸಗಳನ್ನ ಗಮನಿಸಿ ನೋಡಿದ್ರೆ ಹೆಚ್ಚು ಕಡಿಮೆ 95% ಬೇಕೇ ಆಗಿರೋದಿಲ್ಲ. ಮೌನವಾಗಿರೋ ಜಾಗದಲ್ಲಿ ನಾವು ಮಾತನಾಡ್ಬೇಕಾಗಿರೋ ಜಾಗದಲ್ಲಿ ಮೌನವಾಗಿರ್ತೇವೆ. ಎರಡೂ ತಪ್ಪೆ. ಅದಕ್ಕೆ ಅವರು ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳ್ತಾ he is again going to probably transit now. ಈಗ ಮತ್ತೆ ವಿಷಯಾಂತರ. ಯಾವುದು ವಿಷಯಾಂತರ?
ಪ್ರೀತಿಗೋಸ್ಕರ ನೀವಿಷ್ಟು ಪ್ರಯತ್ನ ಮಾಡ್ತೀರಾ, ಯಾರಾದ್ರೂ ನಿಮ್ಮನ್ನ ಪ್ರೀತಿಸಬೇಕು ಅಂತ ಬಯಸಿ ಅಷ್ಟು ಯತ್ನಗಳನ್ನ ಹಾಕ್ತೀರಾ. ಹಾಗಾದ್ರೆ ಈ ಪ್ರಶ್ನೆ ಹೇಳ್ತೇನೆ ನಿಮ್ಗೆ, ಪ್ರೇಮ ಎಂದರೇನು? ನೋಡಿ, ಪ್ರಯತ್ನಗಳು, ಯತ್ನಗಳು, ಶ್ರಮ ಇದೆಲ್ಲ ಬೇಕಾ ಅಂತ ಕೇಳಿ ಬೇಕಾ ಬೇಡವಾ ಅಂತ ಉತ್ತರ ಹೇಳ್ತಿಲ್ಲ ಅವರು, ಅದು ನಿಮಗ್ ಬಿಟ್ಟಿದ್ದು. ಅರ್ಥ ಆಯ್ತಾ? ಪ್ರೀತಿ ಅಂದ್ರೆ ಏನು, ಪ್ರೇಮ ಅಂದ್ರೆ ಏನು ಅನ್ನೋ ಮುಂದಿನ ವಿಷಯಕ್ಕೆ ಹೊತ್ತೋದ್ರ ಅವರು. ಪ್ರೇಮ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು. ಪ್ರೇಮವೆಂದರೇನು? ಅದು ಪ್ರಯತ್ನವೇ? ನಾನು ನಿನ್ನನ್ನು ಪ್ರೇಮಿಸಬೇಕು, ಆಗ ನಾನು ನಿನ್ನ ಬಗ್ಗೆ ಪ್ರೇಮವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನೀನು ನನ್ನನ್ನ ಪ್ರೇಮಿಸಿದರೆ ನಾನು ನಿನ್ನನ್ನ ಪ್ರೇಮಿಸುವ ಒಂದು ಪ್ರಯತ್ನವನ್ನ ಮಾಡ್ತೇನೆ. ದಿಸ್ ಇಸ್ ವಾಟ್ ವಿ ಯೂಶುವಲಿ ಕೀಪ್ ಲುಕಿಂಗ್ ಫಾರ್. ನೀವು ನನ್ನ ಬಳಿ ಮಾತನಾಡಿದ್ರೆ ನಾನು ನಿಮ್ಮ ಬಳಿ ಮಾತನಾಡ್ತೇನೆ. ನೀವು ನನಗೆ ಪ್ರೀತಿಯನ್ನು ತೋರಿಸಿದ್ರೆ ನಾನು ನಿಮಗೆ ಪ್ರೀತಿಯನ್ನು ತೋರಿಸ್ತೇನೆ. ನೀವು ಸೌಹಾರ್ದಯುತವಾಗಿ ನಡೆದರೆ ನಾನು ನಿಮ್ಮ ಸೌಹಾರ್ದಯುತವಾಗಿ ನಡ್ಕೊಳ್ತೀನಿ. ಹೌದಾ ಅಲ್ವಾ? ಅದರಲ್ಲಿ ಆಕಾಂಕ್ಷೆ ಇರುತ್ತೆ. ಎಲ್ಲಿ ಆಕಾಂಕ್ಷೆ ಇದೆಯೋ, ಎಲ್ಲಿ ಭಯ ಇದೆಯೋ, ಎಲ್ಲಿ ನಿರೀಕ್ಷೆ ಇದೆಯೋ ಅಲ್ಲಿ ಪ್ರೇಮವಿರಲು ಸಾಧ್ಯವೇ ಅನ್ನೋ ಪ್ರಶ್ನೆ ಕೇಳ್ತಾರ ಅವರು. ಪ್ರೇಮ ಅನ್ನೋದು ನಿರೀಕ್ಷೆಯನ್ನ ಇಟ್ಕೊಂಡು ಮಾಡುವಂತಹ ಒಂದು ವಿಷಯ, ಭಾವ. ಪ್ರೇಮ ಅನ್ನೋದು ನಿರೀಕ್ಷೆಯಲ್ಲಿ ಮಾಡುವಂತದ್ದ? ಕುಳಿತುಕೊಳ್ಳಿ. ಅವ್ರು ಹೇಳ್ತಾರೆ ಜನರಿಗೆ, ಕುಳಿತುಕೊಳ್ಳಿ, ಇದು ಗಂಭೀರವಾದ ವಿಷಯ. ಯಾರೂ ನನಗೆ ಇದು ಬೇಕಿಲ್ಲ, ಐ ಡೋಂಟ್ ಕೇರ್ ಅನ್ನುವರಿಗೆ ಅಲ್ಲ ಈ ಚರ್ಚೆ. ಐ ಡೋಂಟ್ ಕೇರ್ ಅನ್ನೋರಾದ್ರೆ ಈ ಚರ್ಚೆ ಬೇಕಾಗಿಲ್ಲ, ಅವ್ರಿಗಲ್ಲ ಈ ಚರ್ಚೆ. ಹೂ ಎವರ್ ಕೇರ್ಸ್, ಯಾರಿಗೆ ಪ್ರೇಮದ ನಿಜವಾದ ಅರ್ಥ ತಿಳಿಯಬೇಕೋ, ಅವ್ರ ಅನುಭವಕ್ಕೆ ಬರಬೇಕೋ, ಅವ್ರು ಕುಳಿತುಕೋಬೇಕು. ಕುಳಿತುಕೊಳ್ಳಿ, ಇದು ಗಂಭೀರವಾದ ವಿಷಯ. ಯಾರು ನನಗೆ ಇದು ಬೇಕಿಲ್ಲ ಅನ್ನುವವರಿಗೆ ಅಲ್ಲ ಚರ್ಚೆ, ನನ್ನಂತಾಗಿರುತ್ತೇನೆ ಎನ್ನುವವರಿಗೆ ಅಲ್ಲ ಈ ವಿಷಯ. ಏನೋ ಹೇಳ್ತಾರೆ ಇವರು, ನನ್ನ ಹಾಗೆ ನಾನು ಇರ್ತೀನಿ, ನನ್ನ ಮನಸ್ಸೇನು ಹೇಳುತ್ತೋ ಹಾಗೆ ನಾನು ಮಾಡ್ತೀನಿ ಅನ್ನೋರ್ಗಲ್ಲ ಈ ಚರ್ಚೆ. ಯಾರಿಗೆ ಪ್ರೇಮದ ನಿಜವಾದ ಅರ್ಥ, ಪ್ರೇಮದ ಹಿಂದಿರುವಂತಹ ಫಲಯುತವಾದಂತಹ ಒಂದು ಪರಿಶುದ್ಧ ಭಾವ, ಇದನ್ನ ಅರ್ಥ ಮಾಡ್ಕೋಬೇಕು ಅಂತಿದ್ಯೋ ಅವರು ಈ ವಿಷಯವನ್ನ ಪರಿಶೋಧಿಸಬೇಕು. ಹಾಗಾದ್ರೆ ಪ್ರೇಮವೆಂದರೆ ಆಕಾಂಕ್ಷೆಯೇ, ದುರಾಶೆಯೇ, ಅಥವಾ ಸ್ವಕೇಂದ್ರಿತ ಸ್ವಾರ್ಥವೇ? ಎಲ್ಲಿ ಸ್ವಾರ್ಥವಿದೆಯೋ ಅಲ್ಲಿ ಪ್ರೇಮವಿರುತ್ತಾ? ಎಲ್ಲಿ ದುರಾಶೆ ಇರುತ್ತೋ ಅಲ್ಲಿ ಪ್ರೇಮವಿರುತ್ತಾ? ಎಲ್ಲಿ ಆಕಾಂಕ್ಷೆ ನಿರೀಕ್ಷೆಗಳಿರುತ್ತೋ ಅಲ್ಲಿ ಪ್ರೇಮವಿದ್ಯಾ? ಎಲ್ಲಿ ಪ್ರತಿಫಲಾಕಾಂಕ್ಷೆ ಇದೆಯೋ ಅಲ್ಲಿ ಪ್ರೇಮವಿರುತ್ತಾ? ಅಥವಾ ಪ್ರೇಮ ಅಂದ್ರೆ ಅದು ದ್ವೇಷಕ್ಕೆ ವಿರುದ್ಧ ಪದವಾ? ಪ್ರೇಮ ಅಂದ್ರೆ ಎಲ್ಲಿ ದ್ವೇಷವಿಲ್ವೋ ಅಲ್ಲಿ ಪ್ರೇಮವಿದೆ ಅಂತ ಅರ್ಥ ಅಲ್ಲ. ಪ್ರೇಮ ಮತ್ತು ದ್ವೇಷ ಅನ್ನೋದು ದ್ವಂದ್ವಗಳು ಅಂತ ನಮಗ್ ಗೊತ್ತು. ಎಲ್ಲಿ ದ್ವೇಷ ಇಲ್ವೋ ಅಲ್ಲಿ ಪ್ರೇಮ ಇದೆ ಅಂತ ಅರ್ಥ ಅಲ್ಲ. ದ್ವೇಷ 50% ಇದೆ ಅಂದ್ರೆ ಪ್ರೇಮ 50% ಇದೆ ಅಂತ ಅರ್ಥನ? ಈ ಎರಡು ಭಾವಗಳು ಪೋಲಾರ್ ಆಪೋಸಿಟ್ಗಳಲ್ವಾ? ಪೋಲಾರ್ ಆಪೋಸಿಟ್ ಅಂದ್ರೆ ಎರಡು ಧ್ರುವಗಳು ಇವು. ಪ್ರೇಮ ಹೆಚ್ಚಾದ್ರೆ ದ್ವೇಷ ಕಡಿಮೆ ಆಗತ್ತೆ, ದ್ವೇಷ ಹೆಚ್ಚಾದ್ರೆ ಪ್ರೇಮ ಕಡಿಮೆ ಆಗತ್ತೆ. ಇವು ಪರಸ್ಪರ ವಿರೋಧಗಳ ಕಾಲದ ಆದಿಯಿಂದ ನಾವು ಪರಸ್ಪರ ಹೋರಾಟ ನಡೆಸುತ್ತಲೇ ಬಂದಿದ್ದೇವೆ. ಒಳಿತು ಕೆಡುಕಿನೊಡನೆ ಹೋರಾಟ ಜೀವನ ಪೂರ್ತಿ ಇದು ಇದೆ. ನೋಡಿ, ಪ್ರೇಮ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಾಗ ಹಲವು ಪ್ರಶ್ನೆಗಳನ್ನ ಕೇಳ್ಬಿಟ್ರವ್ರು. ಆ ಪ್ರಶ್ನೆಗಳನ್ನ ನಾವೇ ಸಂಶೋಧನೆ ಮಾಡ್ಬೇಕು. ನೀವೇ ಯೋಚನೆ ಮಾಡಿ, ಎಲ್ಲಿ ಸ್ವಾರ್ಥವಿದೆಯೋ ಅಲ್ಲಿ ಪರಿಶುದ್ಧ ಪ್ರೇಮ ಇರ್ಲಿಕ್ಕೆ ಸಾಧ್ಯವಿದೆಯಾ? ಎಲ್ಲಿ ಬಯಕೆ, ಆಕಾಂಕ್ಷೆ, ನಿರೀಕ್ಷೆಗಳಿದೆಯೋ ಅಲ್ಲಿ ಪ್ರೇಮ ಇರ್ಲಿಕ್ಕೆ ಸಾಧ್ಯವಿದೆಯಾ? ಸಾಧ್ಯ ಇಲ್ವಾ? ಖಂಡಿತ ಇಲ್ಲ ಅಂತ ಅನ್ಸುತ್ತೆ ನನಗೆ. ಆದ್ರೆ ಅದು ನಿಮಗೆ ಬಿಟ್ಟಿದ್ದು. ನೀವು ಸಂಶೋಧನೆ ಮಾಡಿ, ನೀವು ಪರಿಶೋಧನೆ ಮಾಡಿ, ನೀವು ಅದರ ಬಗ್ಗೆ ಆಳ ಚಿಂತನೆ ನಡೆಸಿ. ಇದನ್ನ ಹೇಳ್ತಾ ಅವರು, ಒಳಿತು ಕೆಡುಕಿನೊಡನೆ ಜೀವನ ಪರ್ಯಂತ ನಾವು ಪರಸ್ಪರ ಹೋರಾಟ ಮಾಡ್ತಾ ಇರ್ತೇವೆ. ನೀವು ಇಂಥ ಸಂದರ್ಭಗಳನ್ನು ಫೈಟಿಂಗ್ಗಳಲ್ಲಿ ನೋಡಿದ್ದೀರಿ. ಒಳಿತು ಕೆಡುಕುಗಳನ್ನ ಸಾಂಕೇತಿಕವಾಗಿ ಚಿತ್ರಿಸಿರುತ್ತಾರೆ. ಪ್ರೇಮ ದ್ವೇಷ, ಒಳಿತು ಕೆಡುಕು ಅದು.
ಪ್ರೇಮ ಅನ್ನೋದು ಒಳಿತು, ದ್ವೇಷ ಅನ್ನೋದು ಕೆಡುಕು. ಇದರ ಹೊಡೆದಾಟವನ್ನ ಎಷ್ಟೋ ಸಿನಿಮಾಗಳಲ್ಲಿ ತೋರಿಸ್ತಾರೆ, ಹೌದಾ ಅಲ್ವಾ? ಸಿನಿಮಾನಲ್ಲಿ ಹೀರೋ ಒಳ್ಳೆಯವನು, ವಿಲನ್ ಕೆಟ್ಟವನು, ಅವರಿಬ್ಬರ ನಡುವೆ ಕೊನೆಗೆ ಹೊಡೆದಾಟ ನಡೆಯುತ್ತೆ. ಆ ಹೊಡೆದಾಟದಲ್ಲಿ ಒಬ್ಬ ಗೆಲ್ತಾನೆ, ಅಲ್ಲಿಗೆ ಕತೆ ಮುಗಿಯುತ್ತೆ, ಸಿನಿಮಾ ಮುಗಿಯುತ್ತೆ. ಇಂಥ ಸಿನಿಮಾಗಳು ಬೇಕಾದಷ್ಟು ಬಂದು ಹೋಗ್ಬಿಟ್ಟಿದೆ. ಗ್ರೀಕ್ ಪುರಾಣ ಶಾಸ್ತ್ರದಲ್ಲಿ ಬಿಳಿ ಗೂಳಿಯು ಕಪ್ಪು ಗೂಳಿಯೊಡನೆ ಕಾಳಗ ಮಾಡುವ ಚಿತ್ರ ಇದನ್ನೇ ಬಿಂಬಿಸುತ್ತದೆ. ಗ್ರೀಸ್ ದೇಶದ ಪುರಾಣ ಶಾಸ್ತ್ರಗಳಲ್ಲಿ ಒಂದು ಚಿತ್ರವಿದೆ. ಆ ಚಿತ್ರದಲ್ಲಿ ಒಂದು ಕಪ್ಪು ಗೂಳಿ ಒಂದು ಬಿಳಿಯ ಗೂಳಿಯ ಜೊತೆ ಕದನ ಮಾಡುತ್ತೆ ಅಂತ ಒಂದು ಚಿತ್ರ. ಅದರಲ್ಲಿ ಬಿಳಿಯ ಗೂಳಿ ಒಳಿತನ್ನು, ಕರಿಯ ಗೂಳಿ ಅಥವಾ ಕಪ್ಪಗಿರುವ ಗೂಳಿ ಕೆಡುಕನ್ನ ಸೂಚಿಸುತ್ತದೆ. ಇದು ಗ್ರೀಕ್ ಪುರಾಣ ಶಾಸ್ತ್ರಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚಿತ್ರ. ನಮ್ಮ ಪುರಾಣ ಕಥೆಗಳಲ್ಲಿ ಒಳಿತು ಕೆಡುಕುಗಳ ನಡುವೆ ಹೋರಾಟವೇ ಮುಖ್ಯ ಸಾರವಾಗಿರುತ್ತದೆ. ಗಮನಿಸಿ ನೋಡಿ, ಹಿರಣ್ಯಕಶಿಪು ಪ್ರಹ್ಲಾದ, ಎಷ್ಟು ಅವರ ಮಧ್ಯೆ ನಡೆದಂತ ಘಟನೆಗಳು, ರಾಮನಿಗೂ ರಾವಣನಿಗೂ, ಕಂಸನಿಗೂ ಕೃಷ್ಣನಿಗೂ, ಯೇಸು ಕ್ರಿಸ್ತನಿಗೂ ಯಹೂದ್ಯರ ರಾಜನಿಗೂ, ಇದು ಎಲ್ಲ ಕಾಲಗಳಲ್ಲಿತ್ತು. ಎಲ್ಲಿ ದುರ್ಯೋಧನ ಇದ್ನೋ ಅಲ್ಲೊಬ್ಬ ಶ್ರೀಕೃಷ್ಣನು ಇದ್ದ, ಅಥವಾ ದುರ್ಯೋಧನನಂತಹ ವ್ಯಕ್ತಿಗಳು ಇದ್ರು, ಕೀಚಕನಂತಹ ವ್ಯಕ್ತಿಗಳು ಕಾಲದಲ್ಲಿ ಶ್ರೀಕೃಷ್ಣನಂತಹ ಧರ್ಮರಾಯನ ಹತ್ತಿಗಳು ಸಹ ಇದ್ರು. ಒಳಿತು ಕೆಡುಕುಗಳ ನಡುವೆ ಹೋರಾಟ ಬಹಳ ಬಹಳ ಕಾಲದಿಂದ ಬರ್ತಾ ಇರೋದೆ. ಹಾಗಾದ್ರೆ ಒಳಿತು ಕೆಡುಕಿನಿಂದಲೇ ಹಲೋ ಹಲೋ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ದೆ, ಕಂಟಿನ್ಯೂ ಮಾಡಿ ಸರ್. ಓಕೆ. ಒಳಿತು ಕೆಡುಕಿನಿಂದ ಹುಟ್ಟಿದ್ದೆ. ಹಾಗಾದ್ರೆ ಒಳಿತು ಎಂಬುದು ಕೆಡುಕಿನಿಂದ ಪ್ರತ್ಯೇಕವೇ, ಅಥವಾ ಒಳಿತು ಕೆಡುಕಿನಿಂದಲೇ ಹುಟ್ಟಿದ್ದೆ? ಒಳಿತು ಕೆಡುಕಿಗೆ ಸಂಬಂಧಿಸಿದೆ, ಒಳಿತಲ್ಲ, ಅದು ಬಹಳ ಸರಳವೇ. ಪರಿಪೂರ್ಣವಾಗಿ ಕೆಡುಕಿನಿಂದ ವಿಚ್ಛೇದನಗೊಂಡಿದ್ದರೆ ಅವುಗಳಿಗೆ ಪರಸ್ಪರ ಸಂಬಂಧವೇ ಇಲ್ಲ ಎನ್ನುವುದಾದರೆ ಆಗ ಬರೀ ಒಳಿತು ಇದೆ ಅಥವಾ ಬರೀ ಕೆಡುಕು ಇದೆ, ಪೂರ್ಣ ಪ್ರತ್ಯೇಕವಾಗಿದೆ. ಹಾಗಾದರೆ ಅವುಗಳ ನಡುವೆ ಹೋರಾಟ ಮತ್ತು ಹೊಡೆದಾಟವೇಕೆ? ಒಳಿತು ಕೆಡುಕುಗಳು ಪರಿಪೂರ್ಣವಾಗಿ ಪ್ರತ್ಯೇಕವೇ, ಅಥವಾ ಅವು ಒಂದಕ್ಕೊಂದು ಸಂಬಂಧ ಹೊಂದಿದೆಯಾ? ಅವು ಪರಿಪೂರ್ಣ ಪ್ರತ್ಯೇಕವಾದ ವಿಷಯಗಳು ಅಂದ್ರೆ ಹೊಡೆದಾಟ ಯಾಕೆ? ಇಷ್ಟು ಹೊಡೆದಾಟ ಯಾಕೆ? ಹೊಡೆದಾಟ ನಡೀದೆ ಅಂತಂದ್ರೆ ಸಂಬಂಧ ಅಲ್ವಾ? ಈ ಪ್ರಶ್ನೆಯನ್ನು ಅವ್ರು ನಮಗೆ ಕೇಳ್ತಾರೆ. ಒಳಿತು ಹೆಚ್ಚಾದಂತೆಲ್ಲ ಕೆಡುಕು ಕಡಿಮೆ ಆಗುತ್ತೆ, ಹೌದಾ ಅಲ್ವಾ? ಇರ್ಲಿ, ಈ ಪ್ರಶ್ನೆಯನ್ನ ಅವ್ರು ನಮಗೆ ಕೇಳಿ ಬಿಡ್ತಾರೆ. ಹಾಗಾದರೆ ನಾವು ಒಳಿತು ಎಂದರೇನೆಂದು ಪರಿಶೋಧಿಸಬೇಕು. ಹಾಗಾದ್ರೆ ಒಳಿತು ಅಂದ್ರೆ ಏನು ಅನ್ನೋದನ್ನ ನಾವು ಪರಿಶೋಧಿಸಲೇಬೇಕು. ನೀವು ಕೇಳಿಕೊಳ್ಳಬೇಕು, ಪ್ರೇಮದಲ್ಲಿ ದ್ವೇಷವೂ ಇರಲು ಸಾಧ್ಯವೇ, ಅಥವಾ ದ್ವೇಷಕ್ಕೆ ಪ್ರೀತಿಗೆ ಯಾವುದೇ ಸಂಬಂಧವಿಲ್ಲವೇ? ಹಾಗಾದರೆ ಅವುಗಳಿಗೆ ಯಾವುದೇ ಪರಸ್ಪರ ಸಂಬಂಧವಿಲ್ಲದಿದ್ದರೆ ಅವುಗಳು ಪರಸ್ಪರ ಕಾದಾಡಲು ಸಾಧ್ಯವೇ ಇಲ್ಲ ಅಲ್ಲವೇ? ಇದು ಒಂದು ಬಹುಮುಖ್ಯ ಪ್ರಶ್ನೆ. ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನೀವು ಯಾವಾಗಲೂ ಹೇಳುತ್ತಿರುತ್ತೀರಿ, ಇಂದು ನಾನು ಅಷ್ಟು ಒಳ್ಳೆಯವನಾಗಿರಲಿಲ್ಲ. ಎಷ್ಟೋ ಸಲ ಮನೆಗೆ ಬಂದು, ಯಾಕೋ ಇವತ್ತು ನನ್ಗೆ ಬಹಳ ಕೆಟ್ಟ ಆಲೋಚನೆಗಳೇ ಬಂತು, ನಾನು ಒಳ್ಳೆಯವನಾಗಿ ಕೆಲಸ ಮಾಡ್ಲಿಲ್ಲ, ನಾನು ಕೆಲವು ಕೆಟ್ಟ ಕೆಲಸಗಳನ್ನ ಮಾಡ್ಬಿಟ್ಟೆ, ಐ ವಾಸ್ ನಾಟ್ ಗುಡ್ ಟುಡೇ. ಆದ್ರೆ ನಾಳೆ ನಾನು ಒಳ್ಳೆಯವನಾಗ್ತೀನಿ. ಅಥವಾ ಇಂದು ನಾನು ಬಹಳ ಕೋಪಗೊಂಡಿದ್ದರೆ ನಾಳೆ ನಾನು ಶಾಂತವಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀನಪ್ಪ. ಇದು ಒಳಿತು ಮತ್ತು ಕೆಡುಕುಗಳ ನಡುವೆ ಇರುವ ಸಾಪೇಕ್ಷ ಸಂಬಂಧ ಅಲ್ವಾ? ಡೋಂಟ್ ಯು ಥಿಂಕ್ ದಿಸ್ ಇಸ್ ಎ ರಿಲೇಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್? ರಿಲೇಟಿವ್ ರಿಲೇಶನ್ಶಿಪ್ ಇರೋದ್ರಿಂದಲೇ ಅಲ್ವಾ ಈ ಹೊಡೆದಾಟಗಳು ನಡೀತಾ ಇರೋದು. ಅವು ಪರಿಪೂರ್ಣ ಪ್ರತ್ಯೇಕವಾಗಿದ್ದಿದ್ರೆ ಒಳಿತು ಕೆಡುಕಿನ ನಡುವೆ ಹೊಡೆದಾಟವೇ ನಡೀತಾ ಇರಲಿಲ್ಲ. ಪ್ರೇಮಕ್ಕೂ ಮತ್ಸರಕ್ಕೂ ಯಾವುದೇ ಸಂಬಂಧವಿಲ್ಲ, ಪ್ರೇಮ ದ್ವೇಷದೊಡನೆ ಯಾವುದೇ ಸಂಬಂಧವಿಲ್ಲ. ಎಲ್ಲಿ ದ್ವೇಷ ಸುಖ ಆತಂಕವಿದೆಯೋ ಅಲ್ಲಿ ಪ್ರೇಮದ ಅಸ್ತಿತ್ವವಿರಲು ಸಾಧ್ಯವಿಲ್ಲ. ಈ ಉಪನ್ಯಾಸ ಪ್ರಶ್ನಿಸುತ್ತಾನೆ, ನೀವು ಎಂದಾದರೂ ಯಾರನ್ನಾದರೂ ಪ್ರೇಮಿಸಿದ್ದೀರಾ? ನೋಡಿ, ಅವ್ರ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ತಾರೆ. ಎಲ್ಲಿ ದ್ವೇಷ ಸುಖ ಆತಂಕವಿದೆಯೋ ಅಲ್ಲಿ ಪ್ರೇಮದ ಅಸ್ತಿತ್ವ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ, ನೀವು ಎಂದಾದರೂ ಯಾರನ್ನಾದರೂ ಪ್ರೇಮಿಸಿದ್ದೀರಾ ಅನ್ನೋ ಪ್ರಶ್ನೆ ಹಾಕಿ, ಪ್ರೇಮ ಎಂದರೇನು,
ಅದು ಹೇಗೆ ಬರುತ್ತದೆ? ಈ ಪ್ರಶ್ನೆಯನ್ನು ನಿಮಗೆ ಸ್ವತಃ ನೀವು ಕೇಳಿಕೊಂಡಿದ್ದೀರಾ? ಕೇಳಿಕೊಂಡಿಲ್ಲ ಅನ್ನೋದಾದ್ರೆ ಈಗ ನಾನು ಈ ಪ್ರಶ್ನೆಯನ್ನು ನಿಮಗೆ ಕೇಳುತ್ತೇನೆ. ಎಲ್ಲಿ ದುಃಖವಿದೆಯೋ ಅಲ್ಲಿ ಪ್ರೇಮವಿರಲು ಸಾಧ್ಯವೇ? ನೋಡಿ, 4-5 ಪ್ರಶ್ನೆಗಳನ್ನ ನಮ್ಮ ಮುಂದೆ ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ ಇಟ್ಟು ನಾವೇ ಅದರ ಬಗ್ಗೆ ಚಿಂತನೆ ನಡೆಸುವ ಹಾಗೆ ಮಾಡ್ತಾ ಇದ್ದಾರೆ. ಇರ್ಲಿ, ಮುಂದಿನ ತರಗತಿಯ ಹೊತ್ತಿಗೆ, ಮುಂದಿನ ಈ ಒಂದು ಸಂಚಿಕೆ ಉಪನ್ಯಾಸ ಸಂಚಿಕೆಯಲ್ಲಿ ಮುಂದಿನ ಉಪನ್ಯಾಸ ಸಂಚಿಕೆಯನ್ನು ನಿಮ್ಗೆ ನೀಡೋ ಹೊತ್ತಿಗೆ ಪ್ರೇಮಕ್ಕೆ ಸಂಬಂಧಪಟ್ಟ ಈ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಹುಡುಕುವ ಪ್ರಯತ್ನ ಮಾಡಿ. ಆಗ ಆ ನಿಮ್ಮ ಉತ್ತರಗಳನ್ನ ಹುಡುಕುತ್ತಾ ಮುಂದಿನ ಈ ಉಪನ್ಯಾಸವನ್ನ ನಾವು ಪ್ರವೇಶ ಮಾಡೋಣ. ಓಕೆ, ಇಲ್ಲಿಗೆ ನನ್ನ ಈ ಉಪನ್ಯಾಸ ಮುಕ್ತಾಯವಾಯಿತು. ನಿಮಗೆಲ್ಲರಿಗೂ ನನ್ನ ಅನಂತಾನಂತ ವಂದನೆಗಳು. ಯಾವುದಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು. ಯಾವುದಾದ್ರೂ ಪ್ರಶ್ನೆಗಳಿಲ್ಲ? ಯಾಕೋ ಯಾರಿಂದಲೂ ಬಾಯ್ ಬಿಡ್ತಾ ಇಲ್ಲ ಸರ್. ಸರಿ, ಪ್ರಶ್ನೆ ಇಲ್ಲ ಅಂದ್ರೆ we can wrap up the session, sir. ಮುಕ್ತಾಯ ಮಾಡೋಣ ಸರ್. ಮುಕ್ತಾಯ ಮಾಡೋಣ ಸರ್. ಯಾರಿಂದಲೂ ಏನು ಪ್ರಶ್ನೆಗಳು ಬರ್ತಾ ಇಲ್ಲ. ಸರಿ, ಇಲ್ಲಿಯವರೆಗೂ ಡಾಕ್ಟರ್ ಎಲ್ ನಾಗೇಶ್ ಅವರು ನಮಗೆ ಅದ್ಭುತವಾದ ಉಪನ್ಯಾಸ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಶಾಂತಿ ಮಂತ್ರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಓಂ ಸರ್ವೇ ವೈ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ನ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು.